ಆತ್ಮೀಯ ಸ್ಪರ್ಧಾ ಮಿತ್ರರೇ, ಬಹಳ ಮುಖ್ಯವಾಗಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ನೇಮಕಾತಿ ಇರಬಹುದು ಹಾಗೂ ರಾಜ್ಯಶಾಸ್ತ್ರ ವಿಷಯದ ಕೆಸೆಟ್ ಹಾಗೂ ನೆಟ್ ಪರೀಕ್ಷೆಯಲ್ಲಿ ನಮ್ಮ ರಾಜ್ಯಶಾಸ್ತ್ರ ವಿಷಯದ ಸಂಪೂರ್ಣ ವಿಷಯ ಗೊತ್ತಿರಬೇಕು. ಸೊ ನಾವು ತಮ್ಮ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಾಜ್ಯಶಾಸ್ತ್ರದ ವಿಷಯದ ಕುರಿತು, ಅದು ವಿಶೇಷವಾಗಿ ಭಾರತೀಯ ಸಂವಿಧಾನ ಮತ್ತು ರಾಜಕೀಯ, ಆ ವಿಷಯದ ಕುರಿತು ಈ ಹಿಂದೆ ಹಲವಾರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಹಲವಾರು ನೇಮಕಾತಿಯಲ್ಲಿ ಆ ವಿಷಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಒಂದು ಸರಣಿಯನ್ನ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ. ಸೊ ಬಹಳ ಮುಖ್ಯ. ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ನಮ್ಮ ಯಶಸ್ಸಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಆ ದೃಷ್ಟಿಕೋನದಿಂದ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ. ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡುವ ಜೊತೆ ಆ ಒಂದು ಪ್ರಶ್ನೆಗೆ ಸ್ಪಷ್ಟೀಕರಣ ಕೂಡ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಅಂಶಗಳನ್ನು ನೀವು ನೋಟ್ಸ್ ಮಾಡ್ಕೊಳ್ರಿ. ಒಂದನೇ ಪ್ರಶ್ನೆ ಏನಿದೆ? ಬ್ರಿಟಿಷ್ ಸಂಸತ್ತಿನ ಯಾವ ಕಾಯ್ದೆಯು ಭಾರತದಲ್ಲಿ ವ್ಯಾಪಾರದ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನ ರದ್ದುಗೊಳಿಸಿತು? ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ ರೆಗ್ಯುಲೇಟಿಂಗ್ ಆಕ್ಟ್, ಆಪ್ಷನ್ ಬಿ ಬ್ರಿಟಿಷ್ ಇಂಡಿಯಾ ಆಕ್ಟ್, ಆಪ್ಷನ್ ಸಿ 1813 ಚಾರ್ಟರ್ ಆಕ್ಟ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ. ಸೊ ಇದು ಭಾರತ ಸಂವಿಧಾನ ರಚನೆಯ ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಒಂದನೇ ಪ್ರಶ್ನೆಗೆ ಮಾತ್ರ ನಿಮ್ಗೆ ಉತ್ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಯಿಂದ ಉತ್ತರ ಕಾಣಿಸೋದಿಲ್ಲ. ನೀವು ಕೂಡ ಅದನ್ನ ಗೆಸ್ ಮಾಡಬಹುದು. ಯಾಕಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 1813 ಚಾರ್ಟರ್ ಆಕ್ಟ್. ಆ ಒಂದು ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಮೇಲೆ ಇರತಕ್ಕಂಥ ಏಕಸ್ವಾಮ್ಯವನ್ನ ಬ್ರಿಟನ್ ಪಾರ್ಲಿಮೆಂಟು ಈ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ರದ್ದುಗೊಳಿಸುತ್ತೆ. ಅದರ ಬಗ್ಗೆ ವಿವರಣೆ ನೋಡ್ರಿ. ಈ ಚಾರ್ಟರ್ ಆಕ್ಟ್ನೊಂದಿಗೆ ಭಾರತದೊಂದಿಗೆ ವ್ಯಾಪಾರದ ಮೇಲೆ ವಿಶೇಷ ನಿಯಂತ್ರಣವನ್ನು ಹೊಂದುವ ಈಸ್ಟ್ ಇಂಡಿಯಾ ಕಂಪನಿಯ ಸಾಮರ್ಥ್ಯವನ್ನ ಕಸಿದುಕೊಂಡಿತು. ಬಹಳ ಮುಖ್ಯ, ಕಸಿದುಕೊಂಡಿತು. ಆದರೆ ಅವರು ಮೀನ್ಸ್ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಚೀನಾದೊಂದಿಗೆ ವ್ಯಾಪಾರ ಮತ್ತು ಚಹಾ ಮಾರಾಟದ ಮೇಲೆ ನಿಯಂತ್ರಣ ಹೊಂದಿದ್ದರು. ಬಹಳ ಮುಖ್ಯ ಇದು. ಯಾಕೆ ಮುಖ್ಯ ಅಂತಂದ್ರೆ ಇಲ್ಲಿ ಈ 1813 ಚಾರ್ಟರ್ ಆಕ್ಟ್ 1813 ಚಾರ್ಟರ್ ಆಕ್ಟ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ಹೊಂದಿರತಕ್ಕಂಥ ವ್ಯಾಪಾರದ ಮೇಲಿನ ಏಕಸ್ವಾಮ್ಯವನ್ನ ಮಾತ್ರ ರದ್ದು ಮಾಡುತ್ತೆ. ಆದರೆ ಅದು ಚೀನಾದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಬಹಳ ಮುಖ್ಯ. ಅಂದ್ರೆ ಈ ಕಾಯ್ದೆ ಜಾರಿಗೆ ಬಂದರೂ ಕೂಡ 1813 ಚಾರ್ಟರ್ ಆಕ್ಟ್ ಜಾರಿಗೆ ಬಂದರೂ ಕೂಡ ಈಸ್ಟ್ ಇಂಡಿಯಾ ಕಂಪನಿ ಚೀನಾದೊಂದಿಗೆ ವ್ಯಾಪಾರ ಮತ್ತು ಚಹಾ ಮಾರಾಟದ ಮೇಲೆ ವಿಶೇಷ ನಿಯಂತ್ರಣವನ್ನ ಹೊಂದಿತ್ತು ಅಂತ ಅರ್ಥ. ಅಂದ್ರೆ ಈ ಆಕ್ಟ್ ಚೀನಾಕ್ಕೆ ಅನ್ವಯಿಸಲಿಲ್ಲ ಎಂಬ ಅಂಶ ನಮಗಿಲ್ಲಿ ಸ್ಪಷ್ಟ ಆಗುತ್ತೆ. ಸೊ ಇದು ಓದ್ತಕ್ಕಂಥ ವಿಧಾನ. ಅಂದ್ರೆ ಸರಿಯಾದ ಉತ್ತರವನ್ನ ಗುರುತಿಸುವುದು ಮುಖ್ಯ, ಜೊತೆಗೆ ಅಲ್ಲೊಂದಿಷ್ಟು ವಿವರಣೆ ಕೂಡ ನಮಗ ಮುಖ್ಯ ಆಗುತ್ತೆ. ಎರಡನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಅಧಿನಿಯಮಗಳ ಮೂಲಕ ಭಾರತದ ಲೆಜಿಸ್ಲೇಟಿವ್ ಕೌನ್ಸಿಲ್, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಈ ಹಿಂದೆ ವಿವಿಧ ರಾಜ್ಯಗಳಲ್ಲಿ, ವಿವಿಧ ಇಲಾಖೆಗಳಲ್ಲಿ, ವಿವಿಧ ಹುದ್ದೆಗಳಿಗೆ ಕೇಳಿದ ಪ್ರಶ್ನೆಗಳು. ನಾನು ಕ್ರಿಯೇಟ್ ಮಾಡಿದ್ದಲ್ಲ. ಈಗಾಗಲೇ ಹಲವಾರು ನೇಮಕಾತಿ ಏಜೆನ್ಸಿಗಳು ಕ್ರಿಯೇಟ್ ಮಾಡಿರ್ತಕ್ಕಂಥ ಪ್ರಶ್ನೆ ಇದು.
ಪ್ರಶ್ನೆ ಮೊದಲೇ ಅರ್ಥ ಮಾಡ್ಕೋಬೇಕು. ಈ ಕೆಳಗಿನ ಯಾವ ಅಧಿನಿಯಮಗಳ ಮೂಲಕ ಭಾರತದ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಜೆಟ್ ಅನ್ನು ಚರ್ಚಿಸುವ ಅಧಿಕಾರವನ್ನು ಪಡೆಯುತ್ತದೆ ಅಂದ್ರೆ ಪಡೆಯಿತು ಅಂತ. ಅಂದ್ರೆ ಅಲ್ಲಿ ತನಕ ಭಾರತದ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬಜೆಟ್ ಮೇಲೆ ಚರ್ಚೆ ಮಾಡಕ್ ಅವಕಾಶ ಇರಲಿಲ್ಲ. ಈ ಕಾಯ್ದೆಯ ಮೂಲಕ ಅವಕಾಶ ಕೊಟ್ಟರು. ಆ ಕಾಯ್ದೆ ಯಾವುದು ಅಂತ ಪ್ರಶ್ನೆ ನೋಡ್ರಿ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861. ನಿಮ್ಗೆ ಉತ್ತರ ಕೂಡ ಕಾಣಿಸ್ತಾ ಇದೆ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909, ಆಮೇಲೆ ಆಪ್ಷನ್ ಡಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1919. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳುತ್ತಾ ನೀವು ನೋಟ್ಸ್ ಮಾಡ್ಕೊಂಡ್ರೆ ಉತ್ತಮ. ಅಂದ್ರೆ ಇಲ್ಲಿ 4 ಕೂಡ ಕೌನ್ಸಿಲ್ ಆಕ್ಟ್ಗಳೇ, ಆದ್ರೆ ವರ್ಷ ಚೇಂಜ್ ಐತಿ, ಬಹಳ ಮುಖ್ಯ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಗೊತ್ತಿರಲಿ. ಅದರ ಬಗ್ಗೆ ವಿವರಣೆ ನೋಡೋಣ. ಅಂದ್ರೆ 1892ರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಮೂಲಕ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬಜೆಟ್ ಮೇಲೆ ಡಿಸ್ಕಸ್ ಮಾಡಲಿಕ್ಕೆ ಅಧಿಕಾರವನ್ನ ಕೊಟ್ರು ಅಂತ ಸ್ಪಷ್ಟೀಕರಣ. ಅದರ ಬಗ್ಗೆ ನೋಡೋಣ. ಅದೇ ಏನಿದೆ 1892ರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಬಜೆಟ್ ಬಗ್ಗೆ ಚರ್ಚಿಸುವ ಮತ್ತು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವಂತ ಸಾಮರ್ಥ್ಯವನ್ನ ಕೊಡುತ್ತೆ. ಡಿಸ್ಕಸ್ ಮಾಡಬಹುದು, ಪ್ಲಸ್ ಆ ಬಜೆಟ್ ಕುರಿತಾಗಿ ಪ್ರಶ್ನೆಗಳನ್ನು ಕೂಡ ಕೇಳ್ತಕ್ಕಂಥ ಅವಕಾಶವನ್ನ, ಬಹಳ ಮುಖ್ಯ, ಪ್ರಶ್ನೆಗಳನ್ನು ಕೂಡ ಕೇಳ್ತಕ್ಕಂಥ ಅವಕಾಶವನ್ನ ಈ ಒಂದು ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892 ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಧಿಕಾರವನ್ನ ಕೊಡ್ತು. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು. ನೆಕ್ಸ್ಟ್ 3ನೇ ಪ್ರಶ್ನೆ ಬಹಳ ಮುಖ್ಯ. ಏನಿದೆ? ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಯಿತು ಅಂತ. ಈ ಪ್ರಶ್ನೆ ಅಂತೂ ಸುಮಾರು ಬಾರಿ ಕೇಳ್ಯಾರ. ಅಂದ್ರೆ ಯಾವ ಕಾಯ್ದೆಯ ಮೂಲಕ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಯಿತು ಅಂತ. ಆಪ್ಷನ್ ಎ ರೆಗ್ಯುಲೇಟಿಂಗ್ ಆಕ್ಟ್ 1773, ಆಪ್ಷನ್ ಬಿ ಪಿಟ್ಸ್ ಇಂಡಿಯಾ ಆಕ್ಟ್ 1784, ಆಪ್ಷನ್ ಸಿ ಚಾರ್ಟರ್ ಆಕ್ಟ್ 1813, ಆಪ್ಷನ್ ಡಿ ಚಾರ್ಟರ್ ಆಕ್ಟ್ 1833. ಈ ತರ ಇದೆ. ಅಂದ್ರೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯನ್ನ ಯಾವ ಕಾಯ್ದೆಯ ಪ್ರಕಾರ ಸ್ಥಾಪಿಸಲಾಯಿತು ಅಂತ ಕೂಡ ಪ್ರಶ್ನೆ ಕೇಳಬಹುದು ನಿಮಗ. ಅಥವಾ ಆ ಕಾಯ್ದೆ ಹೆಸರು ಕೊಟ್ಟು ಏನ್ ಕೇಳ್ತಾ ಪ್ರಶ್ನೆ, ಈ ಕಾಯ್ದೆಯ ಪ್ರಕಾರ ಸುಪ್ರೀಂ ಕೋರ್ಟ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಲ್ವಾ? ಈ ತರ ಪ್ರಶ್ನೆ ನಮ್ಗೆಲ್ಲ ಗೊತ್ತಿದೆ. ಸರಿಯಾದ ಉತ್ತರ ಆಪ್ಷನ್ ಎ ರೆಗ್ಯುಲೇಟಿಂಗ್ ಆಕ್ಟ್ 1773. ರೆಗ್ಯುಲೇಟಿಂಗ್ ಆಕ್ಟ್ 1773 ಆ ಒಂದು ಕಾಯ್ದೆಯ ಉಪಬಂಧಗಳ ಪ್ರಕಾರ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ಬಹಳ ಮುಖ್ಯವಾಗಿ ಅಂದ್ರೆ 1784 ಅದು 1773 ಸ್ಥಾಪನೆ ಆಗುತ್ತಾ. ಹಾಗಾದ್ರೆ ಇಲ್ಲಿ ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ಕಲ್ಕತ್ತಾದ ಫೋರ್ಟ್ ವಿಲಿಯಂ. ಇದು ಕೂಡ ಗೊತ್ತಿರಲಿ. ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಆ ಒಂದು 1773ರ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ಆಗ ಬಹಳ ಮುಖ್ಯ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವಾದ ಮೊದಲ ವ್ಯಕ್ತಿ ಸರ್ ಎಲಿಜಾ ಇಂಪೆ. ನೋಟ್ ಮಾಡ್ಕೊಳ್ರಿ. ಕಲ್ಕತ್ತಾದಲ್ಲಿ ಸ್ಥಾಪನೆಯಾದ ಮೊದಲ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಯಾವುದು? ಸರ್ ಎಲಿಜಾ ಇಂಪೆ. ನೋಡ್ರಿ, 3ನೇ ಪ್ರಶ್ನೆಯಲ್ಲೇ ಮತ್ತೆ ವಾಪಸ್ ಕ್ವಶನ್ ಕ್ರಿಯೇಟ್ ಮಾಡ್ತೀವಿ ನಾವು.
ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪನೆ ಆಯ್ತು? ಕಲ್ಕತ್ತಾ. ಯಾವ ಕಾಯ್ದೆಯ ಪ್ರಕಾರ? 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ. ಸ್ಥಾಪನೆ ಆಗಿದ್ದು ಕೂಡ 1773 ವರ್ಷ. ಎಲ್ಲಿ? ಕಲ್ಕತ್ತಾದಲ್ಲಿ. ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲಿ? ಫೋರ್ಟ್ ವಿಲಿಯಂ. ಮೊದಲ ಜಡ್ಜ್ ಯಾರಾಗ್ತಾರ? ಸರ್ ಎಲಿಜಾ ಇಂಪೆ. ಸೊ ಇದು 3ನೇ ಪ್ರಶ್ನೆಗೆ ಒಂದು ಸರಿಯಾದ ವಿಶ್ಲೇಷಣೆ. ನಾಲ್ಕನೇ ಪ್ರಶ್ನೆ ನೋಡ್ರಿ ಹೆಂಗದೆ ಅಂತ ಮೊದಲು ನೋಡ್ರಿ ಪ್ರಶ್ನೆಯನ್ನು ನೋಡ್ರಿ. ಉತ್ತರ ಕೂಡ ಕಾಣಿಸ್ತಾ ಇದೆ. ಓಕೆ, ಪರವಾಗಿಲ್ಲ, ಯಾಕಂದ್ರೆ ಸ್ಕ್ರೀನ್ ದೊಡ್ಡದು ಮಾಡಿರೋದ್ರಿಂದ ಉತ್ತರ ಕೂಡ ಕಾಣುತ್ತೆ, ನೋ ಪ್ರಾಬ್ಲಮ್. ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಯನ್ನು ಉಲ್ಲೇಖಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ. ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯ್ತಲ್ಲ ಕಲ್ಕತ್ತಾದಲ್ಲಿ, ಆ ಕಾಯ್ದೆಯ ಕುರಿತಂತೆ 2 ಸ್ಟೇಟ್ಮೆಂಟ್ ಅದಾವು. ಅದ್ರಾಗ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಐತಿ. 3ನೇ ಪ್ರಶ್ನೆಯಲ್ಲಿ ನಿಮ್ಗೆ ಆಲ್ರೆಡಿ ಇದಕ್ಕೆ ಉತ್ತರ ಗೊತ್ತಾಗಿರುತ್ತೆ. 1ನೇ ಹೇಳಿಕೆ ಏನೈತಿ? ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು 1773 ರೆಗ್ಯುಲೇಟಿಂಗ್ ಆಕ್ಟ್ ಮೂಲಕ ಸ್ಥಾಪಿಸಲಾಯಿತು. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು 1773 ರೆಗ್ಯುಲೇಟಿಂಗ್ ಆಕ್ಟ್ ಮೂಲಕ ಸ್ಥಾಪಿಸಲಾಯಿತು ಅಂತ ಒಂದು ಸ್ಟೇಟ್ಮೆಂಟ್ ಐತಿ. ಎಸ್, ಒಂದು ಹೇಳಿಕೆ ಸರಿ ಐತಿ. ನಾವು ಮೇಲೆ ನೋಡಿದೀವಲ್ಲ, 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಕಲ್ಕತ್ತಾದ ಫೋರ್ಟ್ ವಿಲಿಯಂದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡ್ತಾರ. ಆಪ್ಷನ್ 2 ಏನೈತಿ ನೋಡ್ರಿ, ಲೆಮೈಸ್ಟರ್. ಲೆಮೈಸ್ಟರ್ ಈ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಾಧೀಶರಾಗಿದ್ದರು. ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಆಪ್ಷನ್. 2ನೇ ಹೇಳಿಕೆ ತಪ್ಪು. ಯಾಕೆ ತಪ್ಪು ನೋಡ್ರಿ, ಮೇಲೆ ಕೂಡ ಹೇಳಿದ್ದೆ ನಾನು, ಎಲಿಜಾ ಇಂಪೆ. ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊದಲ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಯಾರಾಗಿದ್ರು? ಎಲಿಜಾ ಇಂಪೆ ಆಗಿದ್ರು. ಬಟ್ ಇಲ್ಲೇನೈತಿ? ಲೆಮೈಸ್ಟರ್ ಐತಿ. ಅದಕ್ಕೋಸ್ಕರ 2ನೇ ಹೇಳಿಕೆ ತಪ್ಪು. 1ನೇ ಹೇಳಿಕೆ ಮಾತ್ರ ಸರಿ. ಅದಕ್ಕೆ ಕೋಡ್ ನೋಡ್ರಿ, ಇಲ್ಲಿ 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಎರಡೂ ಸರಿ, 1 ಅಥವಾ 2 ಎರಡೂ ಅಲ್ಲ ಅಂತ. ಸೊ ಇದಕ್ಕೆ ಆಪ್ಷನ್ ಎ ಅಂದ್ರೆ 1ನೇ ಹೇಳಿಕೆ ಮಾತ್ರ ಸರಿ ಐತಿ, 2ನೇ ಹೇಳಿಕೆ ತಪ್ಪು. 2ನೇ ಹೇಳಿಕೆ ಯಾಕೆ ತಪ್ಪು? ಅಲ್ಲಿ ಇನ್ ಕೇಸ್ ಎಲಿಜಾ ಇಂಪೆ ಅಂತ ಇದ್ರ 2ನೇ ಹೇಳಿಕೆ ಕೂಡ ಸರಿ ಆಗ್ತಿತ್ತು. ಬಟ್ ಅಲ್ಲಿ ಲೆಮೈಸ್ಟರ್ ಇರುವುದರಿಂದ 2ನೇ ಹೇಳಿಕೆ ತಪ್ಪು. ಹಂಗಾಗಿ 1ನೇದು ಸರಿ. ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ ಜಸ್ಟ್. 1ನೇ ಹೇಳಿಕೆ ಯಾಕೆ ಸರಿ? 1773 ಆ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯ ಉಪಬಂಧಗಳ ಪ್ರಕಾರ ಕಲ್ಕತ್ತಾದ ಫೋರ್ಟ್ ವಿಲಿಯಂದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತಾ. ಸೊ ಅದಕ್ಕೋಸ್ಕರ 1ನೇ ಹೇಳಿಕೆ ಸರಿ. 2ನೇ ಹೇಳಿಕೆ ಯಾಕೆ ತಪ್ಪು? ಅಲ್ಲಿ ಲೆಮೈಸ್ಟರ್ ಅಂತ ಇತ್ತು. ಬಟ್ ಇಲ್ಲಿ ಯಾರು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಸರ್ ಎಲಿಜಾ ಇಂಪೆ. ಸೊ ಅದಕ್ಕೋಸ್ಕರ ಇದು ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈ ಕೆಳಗಿನ ಯಾವ ಕಾಯ್ದೆಗಳ ಮೂಲಕ, ಅಥವಾ ಕಾಯ್ದೆ ಮಾಡ್ಕೊಡ್ರಿ, ಕಾಯ್ದೆಗಳ ಬೇಡ, ಯಾವ ಕಾಯ್ದೆ ಮೂಲಕ ಭಾರತದಲ್ಲಿ ಫೆಡರಲ್ ನ್ಯಾಯಾಲಯವನ್ನ ರಚಿಸಲಾಗಿದೆ? ನೋಡ್ರಿ, ಅಲ್ಲಿ ಸುಪ್ರೀಂ ಕೋರ್ಟ್, ಇಲ್ಲಿ ಫೆಡರಲ್ ನ್ಯಾಯಾಲಯ ಅಂತ ಐತಿ. ಯಾವ ಕಾಯ್ದೆಯ ಪ್ರಕಾರ ಭಾರತ ದೇಶದೊಳಗ ಫೆಡರಲ್ ನ್ಯಾಯಾಲಯವನ್ನ ರಚಿಸಲಾಗಿದೆ ಅಂತ ಪ್ರಶ್ನೆ ಐತಿ. ಆಪ್ಷನ್ ಎ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861. ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ 1909. ಆಪ್ಷನ್ ಸಿ ಭಾರತ ಸರ್ಕಾರದ ಕಾಯ್ದೆ 1919. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಯಾವುದು ಅಲ್ಲ. ಬಹಳ ಮುಖ್ಯ, ಮೇಲಿನ ಯಾವುದು ಅಲ್ಲ. ಹಾಗಾದ್ರೆ ಯಾವುದು ಅಲ್ಲ ಅಂತಂದ್ರೆ ಯಾವ ಸ್ಥಾಪನೆ ಆಯ್ತು ಅದು ಗೊತ್ತಿರ್ಬೇಕಲ್ಲ. ನೋಡ್ರಿ, ಬಹಳ ಮುಖ್ಯ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಅನ್ನು 1935 ಭಾರತ ಸರ್ಕಾರ ಕಾಯ್ದೆಯಿಂದ ರಚಿಸಲಾಯಿತು. ಬಹಳ ಮುಖ್ಯ. ಅಂದ್ರೆ 1773 ಸ್ಥಾಪನೆ ಆಗಿರ್ತಕ್ಕಂಥ ಕೋರ್ಟು ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಅದು ಸುಪ್ರೀಂ ಕೋರ್ಟ್, ಇದು ಫೆಡರಲ್ ಕೋರ್ಟ್ ಅಂತ. ಆ ಪದಗಳನ್ನ ಗಮನಿಸ್ಬೇಕು ನಾವು. ಸುಪ್ರೀಂ ಕೋರ್ಟ್ ಅಂತ ಇದ್ರೆ ಅದು ಕಲ್ಕತ್ತಾ, ಫೆಡರಲ್ ಕೋರ್ಟ್ ಅಂತ ಇದ್ರೆ ಅದು
ಈ ತರ. ಅಂದ್ರೆ ಫೆಡರಲ್ ಕೋರ್ಟ್ ಅನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಬಹಳ ಮುಖ್ಯ. ಅಕ್ಟೋಬರ್ 1, 1937. ನಿಮ್ಗೆ ಡೇಟ್ ಕೂಡ ಗೊತ್ತಿರಬೇಕು. 1937 ಅಂದ್ರೆ 1935ರಲ್ಲಿ ಕಾಯ್ದೆ ಜಾರಿಗೆ ಬರುತ್ತಲ್ಲ. 1935ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಯ್ದೆ ಜಾರಿಗೆ ಬಂತು. ಅದು ಜಾರಿಗೆ ಬಂದ ಮೇಲೆ ಅಕ್ಟೋಬರ್ 1, 1937ರಲ್ಲಿ ಈ ಒಂದು ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತೆ. ಅದರ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಸರ್ ಮಾರಿಸ್ ಗ್ವಾಯರ್, ಬಹಳ ಮುಖ್ಯ. ಅಲ್ಲಿ ಎಲಿಜಾ ಇಂಪೆ, ಎಲ್ಲಿ 1773ರಲ್ಲಿ ಎಲಿಜಾ ಇಂಪೆ ಆಗ್ತಾರ. ಇಲ್ಲಿ ಯಾರಾಗ್ತಾರ? ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ. ಆ ಪ್ರಶ್ನೆ ಕೂಡ ಕೇಳಬಹುದು. ಫೆಡರಲ್ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಪ್ರಶ್ನೆ ಅಲ್ವಾ? ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ವಿಧಾನ ನೋಡ್ರಿ ಯಾವ ರೀತಿ ಐತಿ. ಸರ್ ಮಾರಿಸ್ ಗ್ವಾಯರ್ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 1, 1937. ಇದು ನಿಮಗ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಏನಿದೆ? ಜಸ್ಟ್ ಅದೇ ಪ್ರಶ್ನೆ ಐತಿ ನೋಡ್ರಿ. ಭಾರತದ ಫೆಡರಲ್ ಕೋರ್ಟ್ ಅನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಹಲವಾರು ನೇಮಕಾತಿಯಲ್ಲಿ ಬಂದಿರುವುದರಿಂದ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತಾವು. ಬಟ್ ಪ್ರಶ್ನೆ ಡಿಫ್ರೆಂಟ್ ಐತಿ. ಅಲ್ಲಿ ಯಾವ ಕಾಯ್ದೆಯ ಮೂಲಕ ಅಂತ ಪ್ರಶ್ನೆ ಕೇಳಿದ್ರು 5ನೇ ಪ್ರಶ್ನೆಯಲ್ಲಿ. ಬಟ್ 6ನೇ ಪ್ರಶ್ನೆಯಲ್ಲಿ ಏನೈತಿ? ಯಾವ ವರ್ಷದಲ್ಲಿ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು ಅಂತ ಪ್ರಶ್ನೆ ಐತಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗಾದ್ರೆ ನಮಗೆಲ್ಲ ಆನ್ಸರ್ ಗೊತ್ತೈತಿ. ಆನ್ಸರ್ ಬಿ ಅಂದ್ರೆ 1937 ಅಕ್ಟೋಬರ್ 1, ಇಲ್ಲ ಮೇಲೆ ಕಾಣಿಸ್ತದೆ ನೋಡಿ ನಿಮ್ಗೆ, ಅಕ್ಟೋಬರ್ 1ರಂದು ಈ ಒಂದು ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಜಸ್ಟ್ ಮತ್ತೆ ಅದು ರಿಪೀಟ್ ಆಗ್ತಾ ಇತ್ತು ನೋಡ್ರಿ. ಇಲ್ಲಿ ಭಾರತದಲ್ಲಿ ಫೆಡರಲ್ ನ್ಯಾಯಾಲಯವನ್ನ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆಯಿಂದ ಸ್ಥಾಪಿಸಲಾಯಿತು ಅಂತ. ಭಾರತ ಸರ್ಕಾರ ಕಾಯ್ದೆಯಿಂದ ಸ್ಥಾಪಿಸಲಾಯಿತು. ಇದು ಬಹಳ ಮುಖ್ಯವಾಗಿ ಯಾವಾಗ ಸ್ಥಾಪನೆ ಆಗಿದ್ದು ವರ್ಷ ಕೂಡ ಗೊತ್ತಿರ್ಬೇಕು ನಿಮಗ, ದಿನಾಂಕ ಕೂಡ ಗೊತ್ತಿರಬೇಕು. ಯಾಕಂದ್ರೆ ಕೆಲವೊಂದು ಬಾರಿ ವರ್ಷವನ್ನ ಮಾತ್ರ ಕೊಡ್ತಾರ, ಕೆಲವೊಂದು ಬಾರಿ ತಿಂಗಳು ಮತ್ತು ದಿನಾಂಕವನ್ನು ಕೂಡ ಕೊಟ್ಟು ಬಿಡ್ತಾರ. ಸೊ ಅದಕ್ಕೋಸ್ಕರ ಅಕ್ಟೋಬರ್ 1, 1937ರಲ್ಲಿ ಈ ಒಂದು ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತೆ. ಅಕ್ಟೋಬರ್ 1. ಅಲ್ಲಿ ಆಪ್ಷನ್ ನವೆಂಬರ್ 1 ಕೊಡಬಹುದು ಅಥವಾ ಸೆಪ್ಟೆಂಬರ್ 1 ಕೊಡಬಹುದು ಅಲ್ವಾ? ಅದಕ್ಕೋಸ್ಕರ ಅಕ್ಟೋಬರ್ 1ರಂದು ಈ ಒಂದು ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತ. ಅದರ ಮೊದಲ ನ್ಯಾಯಾಧೀಶ ಯಾರಾಗ್ತಾರ? ಸರ್ ಮಾರಿಸ್ ಗ್ವಾಯರ್. ಇದನ್ನು ಕೂಡ ನೋಟ್ ಮಾಡ್ಕೊಳ್ರಿ. 1937ರಲ್ಲಿ ಸ್ಥಾಪನೆಯಾದ ಫೆಡರಲ್ ಕೋರ್ಟಿನ ಮೊಟ್ಟ ಮೊದಲ ನ್ಯಾಯಾಧೀಶ ಯಾರಪ್ಪ ಅಂತಂದ್ರೆ ಅದು ಸರ್ ಮಾರಿಸ್ ಗ್ವಾಯರ್. ಅಲ್ಲಿ ಎಲಿಜಾ ಇಂಪೆ. 6ನೇ ಪ್ರಶ್ನೆ. 7ನೇ ಪ್ರಶ್ನೆ ಸ್ವಲ್ಪ ಹೊಂದಿಸಿ ಬರೆಯಿರಿ ಐತಿ. ಸ್ವಲ್ಪ ಸ್ಕ್ರೀನ್ ದೊಡ್ಡದಾಗುತ್ತದೆ ನೋಡ್ರಿ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಪಟ್ಟಿಗಳ ಕೆಳಗೆ ನೀಡಿರುವ ಕೋಡ್ನಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಇಷ್ಟೆಲ್ಲ ಆಯ್ಕೆ ಮಾಡಿ ಬರೆದ್ರೆ ನಮಗ 1 ಅಂಕ. ಅಂದ್ರೆ 4 ಕೂಡ ಹೊಂದಿಸಿ ಬರಿಬೇಕು. ಪಟ್ಟಿ 1 ನೋಡ್ರಿ ಏನೈತಿ? ನಿಯಂತ್ರಣ ಮಂಡಳಿಯ ಸ್ಥಾಪನೆ, ಅದರ ಮುಂದೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಐತಿ. ಸುಪ್ರೀಂ ಕೋರ್ಟ್ ಸ್ಥಾಪನೆ, ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಐತಿ. ಭಾರತದಲ್ಲಿ ಕೆಲಸ ಮಾಡಲು ಇಂಗ್ಲಿಷ್ ಮಿಷನರಿಗಳಿಗೆ ಅನುಮತಿ, ಚಾರ್ಟರ್ ಆಕ್ಟ್ ಅಂತ ಇದೆ. ಆಮೇಲೆ ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಕಾನೂನು ಸದಸ್ಯರ ನೇಮಕಾತಿ, ಚಾರ್ಟರ್ ಆಕ್ಟ್ 1833 ಅಂತ ಐತಿ. ಬಹಳ ಮುಖ್ಯ ನೋಡ್ರಿ. ಈ ತರ ಪ್ರಶ್ನೆ ಬಂದಾಗ ಇಲ್ಲಿ ಗಮನಿಸ್ರಿ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ನಾ ಈ ಮುಂಚೆ ಹೇಳಿದ್ದೆ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ. ಹಂಗಾಗಿ ಬೀಕ್ 1ನೇದಾಗತ್ತೆ ಆಪ್ಷನ್. ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗಿದ್ದು ಪಿಟ್ಸ್ ಇಂಡಿಯಾ ಆಕ್ಟ್ ಪ್ರಕಾರ. ಸೊ ಅಬ್ಸರ್ವ್ ಮಾಡ್ರಿ. ಪಟ್ಟಿ 1 ಪಟ್ಟಿ 2 ಇಲ್ಲಿ ಆಪ್ಷನ್ ಕೋಡ್ಗಳು ಬೇರೆ ಇದಾವ. ಮತ್ತ ಏನಿದೆ ನೋಡ್ರಿ ಕೋಡ್ ಈ ತರ ಎ ಕೊನೆದು, ಬಿ ಕೆಳನೇದು, ಈ ತರ ಸೇಮ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ನಿಮಗೆ ಸ್ವಲ್ಪ ಮೊಬೈಲ್ ಅಲ್ಲಿ ದೊಡ್ಡದು ಕಾಣಿಸ್ಲಿ ಅಂತ ನಾನು ಸ್ಕ್ರೀನ್ ಸ್ವಲ್ಪ ದೊಡ್ಡದು ಮಾಡಿರೋದ್ರಿಂದ
ಉತ್ತರಗಳು ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಬಟ್ ಅದು ಏನು ಮಾಡೋಕ್ಕಾಗ್ತಿಲ್ಲ. ಬಿ ಹೆಂಗ್ ನೋಡ್ರಿ ಹೆಂಗಾಗತ್ತ. ಬಿ ಪ್ರಕಾರ ಏಕ್ ಎರಡನೇ ಆನ್ಸರ್ ನೋಡ್ರಿ. ಹೇಳಿದ್ನಲ್ಲ ನಾನು, ನಿಯಂತ್ರಣ ಮಂಡಳಿಯ ಸ್ಥಾಪನೆ ಐತಲ್ಲ, ನಿಯಂತ್ರಣ ಮಂಡಳಿಯ ಸ್ಥಾಪನೆ ಅದು ಆಗಿದ್ದು. ಅದ್ರ ಪ್ರಕಾರ ಇಲ್ಲಿ ಕಲರ್ ಕೂಡ ಸೇಮ್ ಕೊಡ್ತಾ ಇದ್ದೀನಿ ನೋಡ್ರಿ ನಾನು. ಪಿಟ್ಸ್ ಇಂಡಿಯಾ ಆಕ್ಟ್ ಪ್ರಕಾರ ಒಂದೇ ತರ ಕಲರ್ ಕೊಡ್ತಾ ಇದ್ದೀನಿ. ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗಿದ್ದು ಅಂದ್ರೆ ಏಕ್ ಎರಡನೇದು ಏನು, ಪಿಟ್ಸ್ ಇಂಡಿಯಾ ಆಕ್ಟ್ ಪ್ರಕಾರ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು, ಈ ಮುಂಚೆ ಕೂಡ ನಾನು ಹೇಳಿದ್ದೆ, ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ. ಇಲ್ಲಿ ಕೂಡ ಸೇಮ್ ಕಲರ್ ಕೊಡ್ತಾ ಇದ್ದೀನಿ, ಇದನ್ನು ಕೂಡ ಬರ್ಕೋಬಹುದು ನೀವು ಶಾರ್ಟ್ ಆಗಿ. ನಿಯಂತ್ರಣ ಮಂಡಳಿಯ ಸ್ಥಾಪನೆ ಪಿಟ್ಸ್ ಇಂಡಿಯಾ ಆಕ್ಟ್ ಪ್ರಕಾರ ಸ್ಥಾಪನೆ ಆಗುತ್ತೆ 1784ರಲ್ಲಿ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ರೆಗ್ಯುಲೇಟಿಂಗ್ ಆಕ್ಟ್ 1773 ಪ್ರಕಾರ. ಜೊತೆಗೆ ಆನ್ಸರ್ ಬಿ ಅಂದ ಮೇಲೆ ಇಲ್ಲಿ ಸೇಮ್ ಇದೆ. ಸಿಕ್ 3ನೇದ ಕರೆಕ್ಟ್ ಐತಿ, ಡಿಕ್ 4ನೇದ ಕರೆಕ್ಟ್. ಅಂದ್ರೆ ಇಲ್ಲಿ ಏನು ವ್ಯತ್ಯಾಸ ಮಾಡಿಲ್ಲ. ಯಾವುದು ಇವುದು ಅಂದ್ರೆ ಭಾರತದಲ್ಲಿ ಕೆಲಸ ಮಾಡಲು ಇಂಗ್ಲಿಷ್ ಮಿಷನರಿಗಳಿಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಕಾಯ್ದೆ ಯಾವುದಪ್ಪ ಅಂದ್ರೆ ಅದು ಸೇಮ್ ಇದು ಕೂಡ ಚಾರ್ಟರ್ ಆಕ್ಟ್ 1813. ಬಹಳ ಮುಖ್ಯವಾಗಿರ್ತಕ್ಕಂಥ ಆಕ್ಟ್. ಭಾರತ ದೇಶದೊಳಗೆ ಕೆಲಸ ಮಾಡಕ ಇದು 1813 ಚಾರ್ಟರ್ ಆಕ್ಟ್ ಇಂಗ್ಲಿಷ್ ಮಿಷನರಿಗಳಿಗೆ ಅನುಮತಿ ಕೊಡುತ್ತೆ. ಬಹಳ ಮುಖ್ಯ. 1813 ಚಾರ್ಟರ್ ಆಕ್ಟ್ ಪ್ರಕಾರ ಇಂಗ್ಲಿಷ್ ಮಿಷನರಿಗಳಿಗೆ ಅನುಮತಿ ಕೊಟ್ಟರು. ನೆಕ್ಸ್ಟ್ ಬಹಳ ಮುಖ್ಯವಾಗಿ ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಕಾನೂನು ಸದಸ್ಯರ ನೇಮಕಾತಿ ಆಗಿದ್ದು ಕೂಡ ಚಾರ್ಟರ್ ಆಕ್ಟ್ 1833. ಬಹಳ ಮುಖ್ಯ. ಸೇಮ್ ಕಲರ್ ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ 1, 2 ಮಾತ್ರ ರಿಪ್ಲೇಸ್ ಮಾಡ್ಯಾರ, ಉಳಿದಿರ್ತಕ್ಕಂಥ ಸಿ ಮತ್ತು ಡಿ ಸೇಮ್ ಅದಾವು. ಹಂಗಾಗಿ 2, 1, 3, 4 ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ ಏನಿದೆ. ಭಾರತೀಯ ಇತಿಹಾಸದ ಸಂದರ್ಭದಲ್ಲಿ ಡಯಾರ್ಕಿ ತತ್ವವು ಏನನ್ನ ಉಲ್ಲೇಖಿಸುತ್ತದೆ ಅಂತ. ಬಹಳ ಮುಖ್ಯ. ಡಯಾರ್ಕಿ ಅಂದ್ರೆ ಏನಂತ ಪ್ರಶ್ನೆ ಅಷ್ಟೇ, ಮತ್ತೇನಿಲ್ಲ. ಡಯಾರ್ಕಿ ಅಂದ್ರೆ ಏನು? ಆಪ್ಷನ್ ಎ, ಕೇಂದ್ರ ಶಾಸಕಾಂಗವನ್ನ 2 ಸದನಗಳಾಗಿ ವಿಭಜಿಸುವುದು. ಆಪ್ಷನ್ ಬಿ, ಡಬಲ್ ಸರ್ಕಾರ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪರಿಚಯ, ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ. ಆಪ್ಷನ್ ಸಿ, 2 ಸೆಟ್ ಆಡಳಿತಗಾರರನ್ನು ಹೊಂದಿರುವುದು, ಒಂದು ಲಂಡನ್ನಲ್ಲಿ ಮತ್ತೊಂದು ಡೆಲ್ಲಿಯಲ್ಲಿ. ಆಪ್ಷನ್ ಡಿ, ಪ್ರಾಂತ್ಯಗಳಿಗೆ ನಿಯೋಜಿಸಲಾದ ವಿಷಯಗಳ ವಿಭಾಗವನ್ನು 2 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎಸ್, ಇದೇ ರೈಟ್ ಆನ್ಸರ್. ಅಂತ ಇಲ್ಲಿ ಡಯಾರ್ಕಿ ಪ್ರಾಂತ್ಯಗಳಿಗೆ ಸಂಬಂಧಪಡುತ್ತೆ. ಫಸ್ಟ್ ಡಯಾರ್ಕಿ 1919 ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಲ್ಲಿ ಈ ಡಯಾರ್ಕಿ ಇಂಪ್ಲಿಮೆಂಟ್ ಆಗುತ್ತಾ, ಮತ್ತು ವಾಪಸ್ 35ರಲ್ಲಿ ಕೇಂದ್ರದಲ್ಲಿ ಕೂಡ ಇಂಪ್ಲಿಮೆಂಟ್ ಆಗುತ್ತಾ. ಬಟ್ ಇಲ್ಲಿ ಏನು ಪ್ರಶ್ನೆ, ಡಯಾರ್ಕಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಡಯಾರ್ಕಿ ಅಂದ್ರೆ ಏನು ಅಂದ್ರೆ ದ್ವಿ ಸರ್ಕಾರ ಅಂತ ನಾವು ಕರಿತೀವಲ್ಲ, ಅಂದ್ರೆ ಪ್ರಾಂತ್ಯಗಳಿಗೆ ನಿಯೋಜಿಸಲಾದ ವಿಷಯಗಳ ವಿಭಾಗವನ್ನ 2 ವರ್ಗಗಳಾಗಿ ವಿಂಗಡಣೆ ಮಾಡ್ತಾರ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದ್ರ ಬಗ್ಗೆ ವಿವರಣೆ ಐತಿ ನೋಡ್ರಿ. ಡಯಾರ್ಕಿ ಅಂತಕ್ಕಂಥ ಪದ ಗ್ರೀಕ್ ಪದವಾದ ಡಿ ಆರ್ಚೆದಿಂದ ಬಂದೈತಿ. ಬಹಳ ಮುಖ್ಯ. ಡಯಾರ್ಕಿ ಎಂಬ ಪದ ಯಾವ ಭಾಷೆಯಿಂದ ಬಂದೈತಿ? ಡಿ ಆರ್ಚೆ ಪದದಿಂದ ಬಂದೈತಿ, ಗ್ರೀಕ್ ಭಾಷೆದ್ದು. ಅದರ ಅರ್ಥ ಡಬಲ್ ರೂಲ್ ಅಂದ್ರೆ ದ್ವಿ ಆಡಳಿತ ಅಥವಾ ದ್ವಿ ಸರ್ಕಾರ ಅಂತ ಏನ್ ಕರಿತೀವಲ್ಲ ನಾವು, ಡಬಲ್ ರೂಲ್ ಅಂತ. ಅಂದ್ರ ಭಾರತ ದೇಶದೊಳಗ ಆ ಒಂದು ತತ್ವದ ಪ್ರಕಾರ ಶಾಸನದ ವಿಷಯಗಳನ್ನ ಕೇಂದ್ರ ಮತ್ತು ಪ್ರಾಂತೀಯ ವರ್ಗಗಳಾಗಿ ವಿಂಗಡಿಸ್ತಾರೆ. ಇದು ದ್ವಿ ಸರ್ಕಾರ, ಇದೇ ದ್ವಿ ಸರ್ಕಾರ. ಅದು ಮುಖ್ಯವಾಗಿ ಪ್ರಾಂತೀಯ ವಿಷಯಗಳನ್ನ 2 ಗುಂಪು ಮಾಡ್ತಾರೆ. ಬಹಳ ಮುಖ್ಯ. ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ 2 ಗುಂಪು ಮಾಡ್ತಾರ. ಅದರ ಒಂದು ಮೀಸಲು ರಿಸರ್ವ್ ಮತ್ತು ಟ್ರಾನ್ಸ್ಫರ್ಡ್ ಅಂತ. ಬಹಳ ಮುಖ್ಯ.
ಮೀಸಲು ವಿಷಯಗಳು ಮತ್ತು ವರ್ಗಾಯಿಸದ ವಿಷಯಗಳು ಅಂತ ಮಾಡ್ತಾರೆ. ಇದೇ ಡಯಾರ್ಕಿ. ಬಹಳ ಮುಖ್ಯ. ಡಯಾರ್ಕಿ ಅಂತಂದ್ರೆ ಏನು? ಪ್ರಾಂತ್ಯಗಳಾದ ವಿಷಯಗಳನ್ನ ಎರಡು ಗುಂಪು ಮಾಡ್ತಾರ. ಒಂದು ಮೀಸಲು ವಿಷಯ, ಮತ್ತೊಂದು ವರ್ಗಾವಣೆ ವಿಷಯ ಅಂತ. ಸೊ ಇದನ್ನು ನಾವೇನಂತ ಕರಿತೀವಿ? ಡಯಾರ್ಕಿ ಅಂತ ಕರಿತೀವಿ. ಅದ್ರಾಗ ಬಹಳ ಮುಖ್ಯವಾಗಿ ಪೊಲೀಸ್ ಆಡಳಿತ ಇರಬಹುದು, ಜೈಲು, ನ್ಯಾಯ, ಹಣಕಾಸು ಮತ್ತು ನೀರಾವರಿಯಂಥ ವಿಷಯಗಳನ್ನು ಶಾಸಕಾಂಗ ಮಂಡಳಿಗಳಿಗೆ ಉತ್ತರಿಸದೆ, ಈ ಪದ ಬಹಳ ಮುಖ್ಯ, ಉತ್ತರಿಸದೆ ರಾಜ್ಯಪಾಲರು ಮತ್ತು ಅವರ ತಂಡ ನಿರ್ವಹಿಸಬೇಕಾಗಿತ್ತು ಅಂತ. ನೋಡಿ, ಇದು ಒಂದು ಪ್ರಶ್ನೆಗೆ, ನಿಮಗೆ 8ನೇ ಪ್ರಶ್ನೆಗೆ ವಿಶ್ಲೇಷಣೆ. ಜೊತೆಗೆ ಅಲ್ಲಿ ಶಾಸಕಾಂಗ ಮಂಡಳಿಗಳಿಗೆ ಉತ್ತರಿಸದೆ ರಾಜ್ಯಪಾಲರು ನಿರ್ವಹಿಸ್ತಾರ ಕೆಲವೊಂದು ಪ್ರಮುಖ ವಿಷಯಗಳನ್ನ. ಜೊತೆಗೆ ಶಿಕ್ಷಣ, ಕೃಷಿ ಮತ್ತು ಸ್ಥಳೀಯ ಸರ್ಕಾರದಂತ ಕಡಿಮೆ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ವಿಷಯಗಳನ್ನು ಶಾಸಕಾಂಗ ಮಂಡಳಿಗೆ ಉತ್ತರಿಸಬೇಕಾ. ನೋಡ್ರಿ, ಅಲ್ಲಿ ಉತ್ತರಿಸದೆ ಅಂತ ಐತಿ, ಇಲ್ಲಿ ಉತ್ತರಿಸಬೇಕಾದ ಅಂತ ಐತಿ. ಇಂಥ ಪದಗಳನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಂದ್ರದು ಮ್ಯಾಗಿಂದು ನಾಟ್ ಆನ್ಸರೇಬಲ್, ಇದು ಆನ್ಸರೇಬಲ್. ಇಲ್ಲಿ ರಾಜ್ಯಪಾಲರು ಮಂತ್ರಿಗಳ ಸಹಾಯದಿಂದ ಈ ಒಂದು ಶಿಕ್ಷಣ ಇರ್ಬೋದು, ಕೃಷಿ ಇರ್ಬೋದು, ಹಾಗೂ ಲೋಕಲ್ ಗೌರ್ಮೆಂಟ್ ಅಂತ ವಿಷಯಗಳನ್ನ, ಅಂದ್ರೆ ಇವು ಆ ಟೈಮಲ್ಲಿ ಕಡಿಮೆ ಪ್ರಾಮುಖ್ಯತೆ ಪಡೆದಿದ್ವು. ಬಟ್ ಈಗ ಇವ ಇಂಪಾರ್ಟೆಂಟ್ ಆಗ್ಯಾವು. ಬ್ರಿಟಿಷರ ಕಾಲದಲ್ಲಿ ಕಡಿಮೆ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಮೇಲಿನ ವಿಷಯಗಳನ್ನ ರಾಜ್ಯಪಾಲರು ಆ ರೀತಿ ಅದನ್ನ ಮ್ಯಾನೇಜ್ ಮಾಡ್ತಿದ್ರು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ಕೇಂದ್ರ ಮಟ್ಟದಲ್ಲಿ, ನಾ ಈ ಮುಂಚೆ ಇದ್ರ ಬಗ್ಗೆ ಆನ್ಸರ್ ಹೇಳಿದೆ ಆಲ್ರೆಡಿ, ಕೇಂದ್ರ ಮಟ್ಟದಲ್ಲಿ ಡಯಾರ್ಕಿಯನ್ನು ಪರಿಚಯಿಸಲಾಯಿತು? ನೋಡಿ, ಪ್ರಾಂತೀಯ ಮಟ್ಟ ಅಲ್ಲ. ಪ್ರಶ್ನೆ ಕೇಳ್ತಿರ್ತಾರ, ಪ್ರಾಂತ್ಯದಲ್ಲಿ ಯಾವುದು ಡಯಾರ್ಕಿಯನ್ನ ಇಂಪ್ಲಿಮೆಂಟ್ ಮಾಡ್ತಂತ ಒಂದು ಪ್ರಶ್ನೆ, ಕೇಂದ್ರದಲ್ಲಿ ಡಯಾರ್ಕಿ ಅಂದ್ರೆ ದ್ವಿ ಆಡಳಿತ, ದ್ವಿಮುಖ ಸರ್ಕಾರವನ್ನ ಯಾವುದು ಇಂಟ್ರೊಡ್ಯೂಸ್ ಮಾಡತ್ತಂತ ಪ್ರಶ್ನೆ ಐತಿ ಇಲ್ಲಿ. ಆಪ್ಷನ್ ಎ ಏನೈತಿ? 1909 ಕಾಯ್ದೆ. ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ 1919. ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ 1935. ಆಪ್ಷನ್ ಡಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947. ನಾ ಈ ಮುಂಚೆ ಹೇಳಿದ್ದೆ ನಾನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದ್ರೆ ಇಲ್ಲಿ 1935 ಭಾರತ ಸರ್ಕಾರ ಕಾಯ್ದೆಯ ಒಂದು ಉಪಬಂಧಗಳ ಅಡಿಯಲ್ಲಿ ಕೇಂದ್ರ ಮಟ್ಟದಲ್ಲಿ ದ್ವಿಮುಖ ಸರ್ಕಾರವನ್ನ ಪರಿಚಯ ಮಾಡಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಸರ್ಕಾರ ಕಾಯ್ದೆ 1935. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಗಳು ಕೇಂದ್ರ ಮಟ್ಟದಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನ ಸ್ಥಾಪಿಸ್ತವೆ? ಪ್ರಶ್ನೆ ರಿಪೀಟ್ ಆಗೈತಿ. ನಾನು ಯಾಕೆ ರಿಪೀಟ್ ಮಾಡ್ತಾ ಇದ್ದೇನೆ ಅಂದ್ರೆ, ಇದು ಈಗಾಗಲೇ ಹಲವಾರು ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದು ಕೂಡ ಸೇಮ್ ಆನ್ಸರ್. 10ನೇ ಪ್ರಶ್ನೆಗೂ ಕೂಡ ಆಪ್ಷನ್ ಏನ ರೈಟ್ ಆನ್ಸರ್. ನೋಡಿ, ರಿಪೀಟ್ ಆಗೈತಿ ಇಲ್ಲಿ. ಯಾಕೆ ರಿಪೀಟ್ ಆಯ್ತು ಅಂದ್ರೆ, ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ. ನಾ ರಿಪೀಟ್ ಇರುವುದನ್ನು ತಪ್ಪಿಸ್ಬೋದಾಗಿತ್ತು. ಯಾಕೆ ಹಾಕಿದ್ದೇನಪ್ಪ ಅಂದ್ರೆ, ನಿಮಗೆ ಅದರ ಅರ್ಥ ಆಗ್ಲಿ ಅಂತ. ಆ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಇದು ಈಗಾಗಲೇ ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಅದಕ್ಕೋಸ್ಕರ ಕೇಂದ್ರ ಮಟ್ಟದಲ್ಲಿ ಈ ದ್ವಿ ಆಡಳಿತವನ್ನ ಯಾವ ಕಾಯ್ದೆ ಇಂಪ್ಲಿಮೆಂಟ್ ಮಾಡುತ್ತಾ? 1935 ಭಾರತ ಸರ್ಕಾರ ಕಾಯ್ದೆ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಚೇಂಜ್ ಮಾಡ್ಯಾರ ಅಷ್ಟೇ. 9ನೇ ಪ್ರಶ್ನೆಯಲ್ಲಿ ಆಪ್ಷನ್ ಸಿ ದಲ್ಲಿ ರೈಟ್ ಆನ್ಸರ್ ಐತಿ. 10ನೇ ಪ್ರಶ್ನೆಯಲ್ಲಿ ಆಪ್ಷನ್ ಎ ದಲ್ಲಿ ರೈಟ್ ಆನ್ಸರ್ ಐತಿ. ಅಲ್ಲಿ ಯಾವ ರೀತಿ ಆಪ್ಷನ್ ಕೊಟ್ಟಿದ್ರು ಅದೇ ಸೇಮ್ ಕೊಟ್ಟಿದ್ದಾನೆ. ಯಾವುದೇ ವ್ಯತ್ಯಾಸ ಮಾಡಿಲ್ಲ, ಯಾವುದೇ ವ್ಯತ್ಯಾಸವನ್ನ ಮಾಡಿಲ್ಲ. 1935 ಕಾಯ್ದೆಯ ಪ್ರಕಾರ ಕೇಂದ್ರ ಮಟ್ಟದಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡುತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಆ ಕಾಯ್ದೆಯ ಮುಖ್ಯ ಲಕ್ಷಣ ನೋಡ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. 1935 ಕಾಯ್ದೆಯ ಮುಖ್ಯಾಂಶಗಳು ಏನು? ಮುಖ್ಯಾಂಶಗಳು ಅಂದ್ರೆ ಅದನ್ನ, ಆ ಕಾಯ್ದೆ ಕೂಡ ಬಹಳ ಮುಖ್ಯ. ಅಲ್ಲಿ ಸುಮಾರು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ.
ಏನಿದೆ? ಒಂದೇದು ನೋಡ್ರಿ, 1919 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಕಲ್ಪಿಸಿದಂತೆ ಪ್ರಾಂತ್ಯಗಳ ಬದಲಿಗೆ, ಇದರ ಅರ್ಥ ನೋಡ್ರಿ, 1919 ಮಾಂಟೆಗೋ ಚೆಮ್ಸ್ಫೋರ್ಡ್ ಕಾಯ್ದೆಯಲ್ಲಿ ಪ್ರಾಂತ್ಯಗಳಲ್ಲಿ ಪರಿಚಯ ಆಗಿತ್ತು. ಯಾವುದು? ಈ ದ್ವಿ ಸರ್ಕಾರ. ಪ್ರಾಂತ್ಯಗಳ ಬದಲಿಗೆ ಅಂತ ಇತ್ತು. ಪ್ರಾಂತ್ಯಗಳ ಬದಲಿಗೆ ಮೀನ್ಸ್ ಈ ಪ್ರಶ್ನೆ ಕೂಡ ಕೇಳ್ಬೋದಲ್ಲ, ಕೆಳಕಂಡ ಯಾವ ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರವನ್ನ ಪರಿಚಯಿಸಿತು? ಪ್ರಾಂತ್ಯಗಳಲ್ಲಿ ಅಂತ ಪ್ರಶ್ನೆ ಇದ್ದಾಗ 1919 ಕಾಯ್ದೆ. ಕೇಂದ್ರ ಸರ್ಕಾರ ಅಂತ ಇದ್ದಾಗ 1935 ಕಾಯ್ದೆ. ಬಹಳ ಮುಖ್ಯ. ಅಂದ್ರೆ ಇಲ್ಲಿ 1935 ಕಾಯ್ದೆಯ ಮೂಲಕ ಭಾರತವನ್ನು ಬ್ರಿಟಿಷ್ ಇಂಡಿಯಾ ಅಂತ, ಬಹಳ ಮುಖ್ಯ, ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಮತ್ತು ರಾಜಪ್ರಭುತ್ವದ ಪ್ರಾಂತ್ಯಗಳು ಅಂದ್ರೆ ದೇಶೀಯ ಸಂಸ್ಥಾನಗಳು ಅಂತ, ಇವೆರಡನ್ನ ಸೇರಿಸಿ ಅಖಿಲ ಭಾರತ ಒಕ್ಕೂಟವನ್ನು ಸ್ಥಾಪಿಸಲು ಪ್ರಸ್ತಾಪಿಸಿತು. ಬಹಳ ಮುಖ್ಯ. ಈ ಪ್ರಶ್ನೆ ಕೇಳ್ಬೋದು. ಕೆಳಕಂಡ ಯಾವ ಕಾಯ್ದೆ ಅಖಿಲ ಭಾರತ ಒಕ್ಕೂಟವನ್ನು ಸ್ಥಾಪಿಸಲು ಪ್ರಸ್ತಾಪಿಸಿತು ಅಂತ? ಯಾವ ಕಾಯ್ದೆ? 1935 ಕಾಯ್ದೆ. ಜೊತೆಗೆ ಈ ಕಾಯ್ದೆಯಿಂದ ಬ್ರಿಟಿಷ್ ಸಂಸತ್ತಿನ ಪಾರಮ್ಯವು ಅಖಂಡವಾಗಿ ಉಳಿಯಿತು. ಅಂದ್ರೆ ಇಲ್ಲಿ ಪರಮಾಧಿಕಾರ ಇನ್ನು ಬ್ರಿಟಿಷರ ಬಳಿನೇ ಉಳಿತಂತ ಅರ್ಥ. ಜೊತೆಗೆ ಬಹಳ ಮುಖ್ಯ ನೋಡ್ರಿ, ಏಪ್ರಿಲ್ 1937ರಿಂದ ಜಾರಿಗೆ ಬರುವಂತೆ ಭಾರತದಿಂದ ಬರ್ಮಾವನ್ನು ಬೇರ್ಪಡಿಸಲಾಯಿತು. ನೋಡ್ರಿ, ಈ ಮುಂಚೆ ಬರ್ಮಾ ಭಾರತದ ಭಾಗವಾಗಿತ್ತು. ಏಪ್ರಿಲ್ 1937ರಿಂದ ಜಾರಿಗೆ ಬರುವಂತೆ ಬರ್ಮಾವನ್ನ ಬೇರ್ಪಡಿಸ್ತಾರ. ಬರ್ಮಾ ಮೀನ್ಸ್ ಈಗೇನು ಮಯನ್ಮಾರ್ ಐತಲ್ಲ ಅದು. ಅಂದ್ರೆ ನೋಡ್ರಿ ಎಷ್ಟು ಬ್ರಿಟಿಷರ ಆಡಳಿತ. ಅಂದ್ರೆ ಈಗಿರ್ತಕ್ಕಂಥ ಮಯನ್ಮಾರು, ಈಗಿರ್ತಕ್ಕಂಥ ಬಾಂಗ್ಲಾದೇಶ, ಈಗಿರ್ತಕ್ಕಂಥ ಪಾಕಿಸ್ತಾನ ಮೂರೂ ಕೂಡ ಭಾರತದ ಭಾಗಗಳು. ಅಂದ್ರೆ 35 ಕಾಯ್ದೆಯಲ್ಲಿ ಏನಂತ ಪ್ರಸ್ತಾಪ ಮಾಡ್ತಾರ? ಏಪ್ರಿಲ್ 1937ರಿಂದ ಅನ್ವಯಿಸುವಂತೆ ಬರ್ಮಾವನ್ನ ಭಾರತದಿಂದ ಬೇರ್ಪಡಿಸ್ತಾರ. ಜೊತೆಗೆ ಈ ಕಾಯ್ದೆಯಿಂದ 1935 ಕಾಯ್ದೆಯಿಂದ 1858ರಲ್ಲಿ ರಚಿಸಿದ, ಬಹಳ ಮುಖ್ಯ, ಭಾರತದ ಕಾರ್ಯದರ್ಶಿ ಕೌನ್ಸಿಲ್ ರದ್ದಾಯಿತು. ಪ್ರಶ್ನೆ ಕೇಳಬಹುದು, ಯಾವ ಕಾಯ್ದೆಯು ಭಾರತದ ಕಾರ್ಯದರ್ಶಿ ಕೌನ್ಸಿಲ್ ಅನ್ನು ರದ್ದುಗೊಳಿಸಿತು? 1935 ಕಾಯ್ದೆ. ಜೊತೆಗೆ ಈ ಮುಂಚೆ ಹೇಳಿದ್ನಲ್ಲ ನಾನು, ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ, ಈಗೇನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ, SCI ಅಂತ, ಅವಾಗ FCI ಫೆಡರಲ್ ಕೋರ್ಟ್ ಆಫ್ ಇಂಡಿಯಾವನ್ನ ಅಕ್ಟೋಬರ್ 1, 1937ರಂದು ಸ್ಥಾಪಿಸಲಾಯಿತು. ಇದು ಕೂಡ ನಾನು ಮೇಲೆ ಹೇಳಿದ್ದೀನಿ. ಇದರ ಮೊದಲ ಮುಖ್ಯ ನ್ಯಾಯಾಧೀಶ ಯಾರಾಗ್ತಾರಪ್ಪ ಅಂತಂದ್ರೆ ಮಾರಿಸ್ ಗ್ವಾಯರ್. ಅಂದ್ರೆ FCIದ ಮೊದಲ ಚೀಫ್ ಜಡ್ಜ್ ಯಾರಾಗ್ತಾರೆ? ಮಾರಿಸ್ ಗ್ವಾಯರ್. ಜೊತೆಗೆ ಈಗಿರ್ತಕ್ಕಂಥ ಸ್ಟೇಟ್ ಫೆಡರಲ್ ಬ್ಯಾಂಕ್ ಅನ್ನು ಕೂಡ ಇದ ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡ್ತಾರ. ಸೆಂಟ್ರಲ್ ಫೆಡರಲ್ ಬ್ಯಾಂಕ್ ಅಂತ ಅದು ಸ್ಥಾಪನೆ ಆದಾಗ ಹೆಸರೇನಿತ್ತು? ಸೆಂಟ್ರಲ್ ಫೆಡರಲ್ ಬ್ಯಾಂಕ್. ಬಹಳ ಮುಖ್ಯ. 1935 ಕಾಯ್ದೆಯ ಪ್ರಕಾರ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಹೆಸರು ಏನಾಗಿತ್ತು? SFI, ಸೆಂಟ್ರಲ್ ಫೆಡರಲ್ ಬ್ಯಾಂಕ್. ಸ್ವತಂತ್ರ ಸಿಕ್ಕ ಮೇಲೆ ಅದನ್ನ ಏನ್ ಮಾಡಿದ್ರು? RBI ಮಾಡಿದ್ರು. ಇದು ಕೂಡ ಬಹಳ ಮುಖ್ಯ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ, RBI. RBIನ ಮೊದಲ ಹೆಸರು ಏನಾಗದ್ರ? ಸೆಂಟ್ರಲ್ ಫೆಡರಲ್ ಬ್ಯಾಂಕ್. ಸ್ವತಂತ್ರ ಸಿಕ್ಕ ಮೇಲೆ ಅಲ್ಲಿ ಆ ಒಂದು ಬ್ಯಾಂಕಿಗೆ ಮರುನಾಮಕರಣವನ್ನ ಮಾಡ್ತಾರೆ. ಇದು ನಮಗ ಗೊತ್ತಿರಬೇಕು. ಜೊತೆಗೆ ಹೇಳಿದ್ನಲ್ಲ, ಈ ಒಂದು ಕಾಯ್ದೆ ಪ್ರಾಂತ್ಯಗಳ ಬದಲಿಗೆ ಕೇಂದ್ರ ಮಟ್ಟದಲ್ಲಿ ಡಯಾರ್ಕಿಯನ್ನು ಜಾರಿಗೆ ತರಲಾಯಿತು ಅಂತ. ಇದು ಬಹಳ ಮುಖ್ಯ. ಜೊತೆಗೆ ಅಖಿಲ ಭಾರತ ಒಕ್ಕೂಟವನ್ನು ಸ್ಥಾಪಿಸಲು ಪ್ರಯತ್ನಿಸಿತು, ಆದರೆ ಇದು ಇಂಪ್ಲಿಮೆಂಟ್ ಆಗಲಿಲ್ಲ ಅಲ್ವಾ? ಜೊತೆಗೆ ನಾನು ಹೇಳಿದ್ನಲ್ಲ, ಕಾರ್ಯದರ್ಶಿ ಕೌನ್ಸಿಲ್ ಹುದ್ದೆ ಕೂಡ ರದ್ದಾಯಿತು. 37ರಲ್ಲಿ ಫೆಡರಲ್ ಕೋರ್ಟ್ ಕೂಡ ಸ್ಥಾಪನೆ ಆಯಿತು. ಜೊತೆಗೆ
ಈ ಒಂದು RBI ಕೂಡ ಸ್ಥಾಪನೆ ಆಯ್ತು. ಬಹಳ ಮುಖ್ಯ. ಇದು 1935ರ ಕಾಯ್ದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಬಹಳ ಮುಖ್ಯ ಐತಿ. ಏನಿದೆ? 1919ರ ಕಾಯ್ದೆಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅಂದ್ರ ಮಾರ್ಲೆ-ಮಿಂಟೋ ಆಕ್ಟ್ ಅಂತ. 1909ರ ಕಾಯ್ದೆನ ನಾವು ಮಾರ್ಲೆ-ಮಿಂಟೋ ಆಕ್ಟ್ ಅಂತ ಕರಿತೇವೆ. ಅಂದ್ರೆ ಆ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಐತಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ ಪ್ರತ್ಯೇಕ ಮತದಾರರ ಪರಿಚಯ, ಆಪ್ಷನ್ ಬಿ ವಿಕೇಂದ್ರೀಕರಣ, ಆಪ್ಷನ್ ಸಿ ರಾಜಪ್ರಭುತ್ವ, ಆಪ್ಷನ್ ಡಿ ಶಾಸಕಾಂಗ ಮಂಡಳಿಗಳು ಅಂತ ಐತಿ. ನಮಗೆಲ್ಲ ಗೊತ್ತು ಆಪ್ಷನ್ ಎ ರೈಟ್ ಆನ್ಸರ್. ವಿವರಣೆನ ನೋಡೋಣ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಅಂದ್ರೆ ಇದು ಪ್ರತ್ಯೇಕ ಮತದಾರ ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ನಾವು ಲಾರ್ಡ್ ಮಿಂಟೋ, ಏನು ಮಾರ್ಲೆ-ಮಿಂಟೋ ಆಕ್ಟ್ ಅಂತ ಕರಿತೀವಲ್ಲ, ಲಾರ್ಡ್ ಮಿಂಟೋ ಅವರನ್ನ ಪ್ರತ್ಯೇಕ ಮತದಾರ ವರ್ಗದ ಪಿತಾಮ ಅಂತ ಕರಿತೀವಿ ನಾವು. ಫಾದರ್ ಆಫ್ ದಿ ಸಪರೇಟ್ ಎಲೆಕ್ಟ್ರಲ್ ಕಾಲೇಜ್ ಅಂತ. ಸೊ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಏನಿದೆ? ಈ ಕೆಳಗಿನವುಗಳಲ್ಲಿ ಯಾವುದು 1919ರ ಭಾರತ ಸರ್ಕಾರ ಕಾಯ್ದೆಯ ಪ್ರಧಾನ ಲಕ್ಷಣ ಅಥವಾ ಲಕ್ಷಣಗಳು ಅಂತ ಐತಿ. ಅಂದ್ರೆ 1919ರ ಕಾಯ್ದೆಯ ಲಕ್ಷಣ ಯಾವುದು ಅಂತ ಪ್ರಶ್ನೆ ಐತಿ. ಮೊದಲು ನೋಡ್ರಿ ಉತ್ತರ ಇದು ಕೋಡ್ಗಳನ್ನು ನೋಡೋಣ. ಆಪ್ಷನ್ 1 ಏನೈತಿ? ಪ್ರಾಂತ್ಯಗಳ ಕಾರ್ಯನಿರ್ವಾಹಕ ಸರ್ಕಾರದಲ್ಲಿ ರಾಜಪ್ರಭುತ್ವದ ಪರಿಚಯ. ಪ್ರಾಂತ್ಯಗಳ ಕಾರ್ಯನಿರ್ವಾಹಕ ಸರ್ಕಾರದಲ್ಲಿ ರಾಜಪ್ರಭುತ್ವದ ಪರಿಚಯ ಅಂತ 1ನೇ ಆಪ್ಷನ್ ಐತಿ. 3 ಅದಾವು. 2ನೇದು ಮುಸ್ಲಿಮರಿಗೆ ಪ್ರತ್ಯೇಕ ಕೋಮು ಮತದಾರ ಪರಿಚಯ, ನಾ ಈ ಮುಂಚೆ ಹೇಳಿದ್ನಲ್ಲ. 3ನೇದು ಪ್ರಾಂತ್ಯಗಳಿಗೆ ಕೇಂದ್ರದಿಂದ ಶಾಸಕಾಂಗ ಅಧಿಕಾರದ ವಿಕೇಂದ್ರೀಕರಣ ಅಂತ ಐತಿ. ಪ್ರಾಂತ್ಯಗಳಿಗೆ ಕೇಂದ್ರದಿಂದ ಶಾಸಕಾಂಗ ಅಧಿಕಾರದ ವಿಕೇಂದ್ರೀಕರಣ ಅಂತ ಐತಿ. ಇಲ್ಲಿ ಕೋಡ್ಗಳು ನೋಡ್ರಿ, ಉತ್ತರ ಕೂಡ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ. ವಿವರಣೆ ಕೊಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3 ಮಾತ್ರ ಅಂತ. 2 ಯಾಕಲ್ಲ? ಮುಸ್ಲಿಮರಿಗೆ ಪ್ರತ್ಯೇಕ ಕೋಮುವಾರು ಮತದಾರ ವರ್ಗ ಇಂಟ್ರೊಡ್ಯೂಸ್ ಮಾಡಿದ್ದು 1909ರ ಕಾಯ್ದೆ ಮಾರ್ಲೆ-ಮಿಂಟೋ ಆಕ್ಟ್. ಬಟ್ ಪ್ರಶ್ನೆ ಇರ್ತಕ್ಕಂಥದ್ದು ಮಾಂಟೇಗೋ ಚಲ್ಮ್ಸ್ಫೋರ್ಡ್ ಆಕ್ಟ್ ಬಗ್ಗೆ. ಸೊ ಅರ್ಥ ಮಾಡ್ಕೊಳ್ರಿ, ಇದು ಪ್ರಶ್ನೆ ಇರ್ತಕ್ಕಂಥದ್ದು ಮಾಂಟೇಗೋ ಚಲ್ಮ್ಸ್ಫೋರ್ಡ್ ಆಕ್ಟ್ ಬಗ್ಗೆ. ಸೊ ಅದಕ್ಕೋಸ್ಕರ ಈ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3. ಅಂದ್ರೆ ಇದು ಪ್ರಾಂತ್ಯಗಳ ಕಾರ್ಯನಿರ್ವಾಹಕ ಸರ್ಕಾರದಲ್ಲಿ ರಾಜಪ್ರಭುತ್ವವನ್ನು ಪರಿಚಯ ಮಾಡ್ತು, ಜೊತೆಗೆ ಪ್ರಾಂತ್ಯಗಳಿಗೆ ಕೇಂದ್ರದಿಂದ ಶಾಸಕಾಂಗ ಅಧಿಕಾರದ ವಿಕೇಂದ್ರೀಕರಣವನ್ನು ಕೂಡ ಮಾಡ್ತು ಅಂತ. ಹಾಗಾಗಿ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3. ಅದರ ಬಗ್ಗೆ ವಿವರಣೆ ಐತೆ ನೋಡ್ರಿ. ಬ್ರಿಟಿಷ್ ಪಾರ್ಲಿಮೆಂಟ್ 1919ರ ಭಾರತ ಸರ್ಕಾರ ಕಾಯ್ದೆಯನ್ನು ಅಂಗೀಕಾರ ಮಾಡುತ್ತಾ. ಇದು ಎಡ್ವಿನ್ ಮಾಂಟೇಗೋ, ಬಹಳ ಮುಖ್ಯ, ಎಡ್ವಿನ್ ಮಾಂಟೇಗೋ ಮತ್ತು ಲಾರ್ಡ್ ಚಲ್ಮ್ಸ್ಫೋರ್ಡ್ ಅವರ ಆಲೋಚನೆಗಳನ್ನು ಆಧರಿಸಿದೆ. ಅದಕ್ಕೆ ನಾವು ಅದಕ್ಕೆ ಏನ್ ಕರಿತೀವಿ? ಮಾಂಟೇಗೋ ಚಲ್ಮ್ಸ್ಫೋರ್ಡ್ ಕಾಯ್ದೆ ಅಂತ ಕರಿತೀವಿ. ಇದು ಪ್ರಾಂತ್ಯಗಳಲ್ಲಿ ಹೇಳಿದ್ನಲ್ಲ, ಡಯಾರ್ಕಿ ಎಂದು ಕರೆಯಲ್ಪಡುವ 2 ರೀತಿಯ ಸರ್ಕಾರವನ್ನು ಅನುಮತಿಸಿತು ಅಂತ. ಕೇಂದ್ರದಲ್ಲಿ ಅಲ್ಲ, ಕೇವಲ ಪ್ರಾಂತ್ಯದಲ್ಲಿ ಮಾತ್ರ ಇದು ದ್ವಿಮುಖ ಸರ್ಕಾರವನ್ನ ಪರಿಚಯ ಮಾಡುತ್ತಾ. ಈ ಮುಂಚೆ ಹೇಳಿದ್ನಲ್ಲ ನಾನು, ಕಾಯ್ದಿರಿಸಿದ ಮತ್ತು ವರ್ಗಾಯಿಸಿದ ಅಂತ. ಕಾಯ್ದಿರಿಸಿದ ಮತ್ತು ಇದು ಕಾಯ್ದಿರಿಸಲಾಗಿದೆ ಆಗೈತಿ. ಕಾಯ್ದಿರಿಸಿದ ಮತ್ತು ವರ್ಗಾಯಿಸಿದ ಎಂಬ 2 ವಿಷಯಗಳನ್ನ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3. ಈ ಮುಂಚೆ ಹೇಳಿದ್ನಲ್ಲ ನಾನು, ಬಿ ಹಾಕಲ್ಲಪ್ಪ ಅಂತಂದ್ರೆ
1919 ಕಾಯ್ದೆ ಈಗಾಗಲೇ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಕೊಟ್ಟಿತ್ತು. ಬಹಳ ಮುಖ್ಯ. 1909 ಕಾಯ್ದೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಚುನಾವಣಾ ವರ್ಗವನ್ನು ಕೊಟ್ಟಿತ್ತು. 1919 ಕಾಯ್ದೆ ಅದನ್ನು ಮತ್ತಷ್ಟು ವಿಸ್ತರಣೆ ಮಾಡುತ್ತಾ, ಅಂದ್ರೆ ಕೋಮುವನ್ನ ಮತ್ತಷ್ಟು ವಿಸ್ತರಣೆ ಮಾಡುತ್ತಾ ಅವ್ರು ಏನ್ ಮಾಡಿದ್ರು, ಅದ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಸಿಖ್ಖರು, ಯುರೋಪಿಯನ್ನರು, ಭಾರತೀಯ ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ಮಾಡ್ತಾರೆ ಪ್ರತ್ಯೇಕ ಮತದಾರ ವರ್ಗವನ್ನ. ಬಹಳ ಮುಖ್ಯ ಪ್ರಶ್ನೆ ಕೇಳಬಹುದು. ಯಾವ ಕಾಯ್ದೆ ಸಿಖ್ಖರು, ಯುರೋಪಿಯನ್ನರು, ಭಾರತೀಯ ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ಪ್ರತ್ಯೇಕ ಮತದಾರ ವರ್ಗವನ್ನ ಪ್ರಸ್ತಾಪಿಸಿತು ಅಂತ? 1919 ಆಕ್ಟ್ ಅಥವಾ ಮಾಂಟೆಗೋ ಚೆಮ್ಸ್ಫೋರ್ಡ್ ಆಕ್ಟ್. ವಿಚಾರ ಮಾಡ್ರಿ. 1909 ಕಾಯ್ದೆ ಕೊಟ್ಟಿದ್ದು ಮುಸ್ಲಿಮರಿಗೆ, 1919 ಕಾಯ್ದೆ ಕೊಟ್ಟಿದ್ದು ಸಿಖ್ ಜನಾಂಗ, ಯುರೋಪಿಯನ್ಸ್, ಇಂಡಿಯನ್ ಕ್ರಿಶ್ಚಿಯನ್ಸ್ ಅಂಡ್ ಆಂಗ್ಲೋ ಇಂಡಿಯನ್ಸ್ಗೆ ಅವರು ಈ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನ ವಿಸ್ತರಣೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಬಹಳ ಮುಖ್ಯ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಐತಿ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. 2 ಸ್ಟೇಟ್ಮೆಂಟ್ ಅದಾವು. ಏನು ಒಂದನೇ ಸ್ಟೇಟ್ಮೆಂಟ್ ಏನೈತಿ? 1919 ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು 21 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ಮಹಿಳೆಯರಿಗೆ ಮತದಾನದ ಹಕ್ಕುಗಳನ್ನು ನೀಡಲು ಶಿಫಾರಸು ಮಾಡಿತು ಅಂತ. ಬಹಳ ಮುಖ್ಯ. 1919 ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು 21 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲು ಶಿಫಾರಸು ಮಾಡಿತು. ಅಂದ್ರೆ ಸ್ತ್ರೀಯರಿಗೆ ಮತದಾನವನ್ನ ಶಿಫಾರಸು ಮಾಡ್ತಂತ ಒಂದನೇ ಸ್ಟೇಟ್ಮೆಂಟ್ ಐತಿ. 2ನೇ ಸ್ಟೇಟ್ಮೆಂಟ್ ನೋಡ್ರಿ, ಬಹಳ ಮುಖ್ಯ. 1935 ಭಾರತ ಸರ್ಕಾರದ ಕಾಯ್ದೆಯು ಮಹಿಳೆಯರಿಗೆ, ನೋಡ್ರಿ, ಮಹಿಳೆಯರಿಗೆ ಶಾಸಕಾಂಗದಲ್ಲಿ ಮೀಸಲಾತಿ ಸ್ಥಾನಗಳನ್ನು ನೀಡಿತು ಅಂತ. ಸಿಂಪಲ್ ಐತಿ. ಒಂದನೇ ಹೇಳಿಕೆಯಲ್ಲಿ ವೋಟಿಂಗ್ ರೈಟ್ ಐತಿ, ಮಹಿಳೆಯರಿಗೆ ಮತದಾನದ ಹಕ್ಕು ಕೊಡ್ತಂತ ಒಂದನೇ ಹೇಳಿಕೆ ಐತಿ. 2ನೇ ಹೇಳಿಕೆ ಏನೈತಿ? ಶಾಸಕಾಂಗದಲ್ಲಿ ರಿಸರ್ವೇಶನ್ ಸ್ತ್ರೀಯರಿಗೆ. ಯಾವ ಹೇಳಿಕೆ ಸರಿ ಐತಂತ ಇಲ್ಲಿ ಪ್ರಶ್ನೆ ಐತಿ. ಅದಕ್ಕೆ ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ ಅಂತ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 1 ಮತ್ತು 2 ಅಂದ್ರೆ ಎರಡು ತಪ್ಪಂತ. ಆಪ್ಷನ್ ಸಿ 2 ಸರಿ, ಆಪ್ಷನ್ ಡಿ 2 ತಪ್ಪಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 2ನೇ ಹೇಳಿಕೆ ಮಾತ್ರ ಸರಿ ಐತಿ, 1ನೇ ಹೇಳಿಕೆ ತಪ್ಪಿದೆ. ಅಂದ್ರೆ ಅದ್ರ ಬಗ್ಗೆ ವಿವರಣೆ ಐತಿ ನೋಡ್ರಿ. ಇಲ್ಲಿ ಮೊದಲು ಉತ್ತರ ನೋಡ್ರಿ. 1935 ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಸ್ತ್ರೀಯರಿಗೆ ಶಾಸಕಾಂಗದಲ್ಲಿ ಮೀಸಲಾತಿ ಕೊಟ್ಟರು. ಸೊ ಅದಕ್ಕೋಸ್ಕರ 2ನೇ ಹೇಳಿಕೆ ಸರಿ ಐತಿ. 1ನೇ ಹೇಳಿಕೆ ಯಾಕೆ ತಪ್ಪು? ಅದರ ಅರ್ಥ 1919 ಈ ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು ಸ್ತ್ರೀಯರಿಗೆ ಮತದಾನದ ಹಕ್ಕನ್ನ ಶಿಫಾರಸು ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ನೋಡ್ರಿ ಇಲ್ಲಿ ಉತ್ತರ ನೋಡ್ರಿ. 1918 ಬ್ರಿಟನ್ನಲ್ಲಿ, ನೋಡ್ರಿ, ಬ್ರಿಟನ್ನಲ್ಲಿ ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ಕೊಡ್ತಾರೆ, ಇಂಡಿಯಾದಲ್ಲಿ ಅಲ್ಲ. ಇಲ್ಲಿ ಏನೈತಿ ಆಪ್ಷನ್? ಎಲ್ಲಾ ಮಹಿಳೆಯರಿಗೆ ಅಂತ ಐತಿ, ಇಲ್ಲ, ಓನ್ಲಿ ಬ್ರಿಟನ್ ಮಹಿಳೆಯರಿಗೆ ಮಾತ್ರ. ಅದು ನೋಡಿ, ಸೀಮಿತ, ಲಿಮಿಟೆಡ್ ವೋಟಿಂಗ್ ರೈಟ್ಸ್ ಕೊಡ್ತಾರೆ. ಆದರೆ ಈ ಕಾನೂನು ಸಾಮ್ರಾಜ್ಯದ ಇತರ ಭಾಗಗಳಿಂದ ಮಹಿಳೆಯರಿಗೆ ಅನ್ವಯಿಸುವುದಿಲ್ಲ. ಬಹಳ ಮುಖ್ಯ. ಅಂದ್ರೆ ಬ್ರಿಟನ್ ದೇಶದೊಳಗ ಬ್ರಿಟನ್ ಮಹಿಳೆಯರಿಗೆ ಮಾತ್ರ ವೋಟಿಂಗ್ ರೈಟ್ಸ್ ಕೊಡ್ತಾರ. ಬ್ರಿಟನ್ ಅಧಿಪತ್ಯದ ಯಾವುದೇ ಸಾಮ್ರಾಜ್ಯಗಳಿಗೆ, ಯಾವುದೇ ದೇಶಗಳಿಗೆ ಮಹಿಳೆಯರಿಗೆ ಇದು ಅನ್ವಯಿಸುವುದಿಲ್ಲ ಅಂತ. ಅದು ಕೇವಲ ಬ್ರಿಟನ್ ಮಹಿಳೆಯರಿಗೆ ಮಾತ್ರ ವೋಟಿಂಗ್ ರೈಟ್ ಕೊಡ್ತಾರೆ. 1918 ಅದು ನೋಡಿ, ಇದರ ಅರ್ಥ 1918 ತನಕ ಬ್ರಿಟನ್ ದೇಶದಲ್ಲಿ ಕೂಡ ಮಹಿಳೆಯರಿಗೆ ವೋಟಿಂಗ್ ರೈಟ್ ಇಲ್ಲ ಅಂತ ಅರ್ಥ. ಇಲ್ಲಿ ಬಹಳ ಮುಖ್ಯವಾಗಿ ಸರೋಜಿನಿ ನಾಯ್ಡು, ಭಾರತದ ಕೋಗಿಲೆ ಅಂತ ಕರಿತೀವಲ್ಲ, ನೈಟಿಂಗಲ್ ಆಫ್ ದಿ ಇಂಡಿಯಾ, ಸರೋಜಿನಿ ನಾಯ್ಡು ಮತ್ತು ಅಖಿಲ ಭಾರತ ಮಹಿಳಾ ಪ್ರತಿನಿಧಿಗಳು
ಅಲ್ಲಿ ರಾಜ್ಯ ಕಾರ್ಯದರ್ಶಿಯನ್ನ ಮತದಾನದ ಹಕ್ಕನ್ನು ಕೇಳ್ತಾರೆ. ಮಹಿಳೆಯರಿಗೂ ಕೂಡ ನೀವು ಮತದಾನದ ಹಕ್ಕು ಕೊಡ್ರಿ ಅಂತ ಕೇಳ್ತಾರ. ಬಟ್ ಮಾಂಟೆಗೊ ಟ್ರಾನ್ಸ್ಪೋರ್ಟ್ ಸುಧಾರಣೆಯಲ್ಲಿ ಈ ವಿನಂತಿಗಳನ್ನು ನಿರ್ಲಕ್ಷಿಸಲಾಯಿತು ಅಂತ. ಬಹಳ ಮುಖ್ಯ. ಅಲ್ಲಿ ಪ್ರಶ್ನೆ ಕೇಳಬಹುದು, ಕೆಳಕಂಡ ಯಾರು ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಕೇಳಿದ್ರು ಅಂತ. ಸರೋಜಿನಿ ನಾಯ್ಡು ಮತ್ತು ಅಖಿಲ ಭಾರತ ಮಹಿಳಾ ಪ್ರತಿನಿಧಿ. ಅಂದ್ರೆ ಮಹಿಳೆಯರಿಗೆ ಮತ ಚಲಾಯಿಸಲು ಅಥವಾ ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಇರಲಿಲ್ಲ. ಆದರೆ 1919 ಭಾರತ ಸರ್ಕಾರ ಕಾಯ್ದೆ ಪ್ರಾಂತೀಯ ಕೌನ್ಸಿಲ್ಗಳಿಗೆ, ನೋಡಿ ಕೌನ್ಸಿಲ್ಗಳಿಗೆ ಮಾತ್ರ, ಅಸೆಂಬ್ಲಿಗಳಿಗಲ್ಲ, ಕೌನ್ಸಿಲ್ಗಳಿಗೆ ಕೆಲವು ಆಸ್ತಿ, ಆದಾಯ ಅಥವಾ ಶೈಕ್ಷಣಿಕ ಅವಶ್ಯಕತೆಗಳನ್ನು ಪೂರೈಸಿದ ಮಹಿಳೆಯರು ಮತ ಚಲಾಯಿಸಬಹುದೇ ಎಂದು ನಿರ್ಧರಿಸಲು ಅವಕಾಶ ಮಾಡಿಕೊಡ್ತು ಅಂತ. ಅಂದ್ರೆ ಆಸ್ತಿ ಹೊಂದಿರಬೇಕು, ಶಿಕ್ಷಣವನ್ನು ಹೊಂದಿರಬೇಕು, ಅಥವಾ ಯಾವುದಾದ್ರೂ ಒಂದು ಆದಾಯ ಇರಬೇಕು, ಅಂಥವ್ರು ಮಾತ್ರ ಮತ ಚಲಾಯಿಸಬಹುದು. ಅದು ಎಲ್ಲಿ? ಪ್ರಾಂತೀಯ ಕೌನ್ಸಿಲ್ಗಳಲ್ಲಿ, ಅಸೆಂಬ್ಲಿಗಳಲ್ಲೆಲ್ಲ. ಸೊ ಇದು ಬಹಳ ಮುಖ್ಯ. ಎರಡನೇ ಹೇಳಿಕೆ ಯಾಕೆ ಸರಿ ಐತಪ್ಪ ಅಂತಂದ್ರೆ 1935 ಸರ್ಕಾರ ಕಾಯ್ದೆ ಐತಲ್ಲ, ಅದು ಪರಿಶಿಷ್ಟ ಜಾತಿಗಳು, ಮಹಿಳೆಯರು ಮತ್ತು ಕಾರ್ಮಿಕರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನ ನೀಡಿರುವುದರಿಂದ ಎರಡನೇ ಹೇಳಿಕೆ ಸರಿ ಐತಿ. 14ನೇ ಪ್ರಶ್ನೆ ಬಹಳ ಪ್ರಮುಖ. ಭಾರತೀಯ ನಾಗರಿಕ ಸೇವೆಗಳನ್ನು ಉಲ್ಲಂಘಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಂದ್ರೆ ಸಿವಿಲ್ ಸರ್ವಿಸ್ ಬಗ್ಗೆ ಸ್ಟೇಟ್ಮೆಂಟ್ ಅದಾವು. ಇಂಡಿಯನ್ ಸಿವಿಲ್ ಸರ್ವಿಸ್ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಯಾವ ಹೇಳಿಕೆ ಸರಿಯಾಗಿವೆ ಅಂತ ಪ್ರಶ್ನೆ ಐತಿ. ಒಂದನೇ ಹೇಳಿಕೆ ನೋಡ್ರಿ, ಭಾರತ ಸರ್ಕಾರ ಕಾಯ್ದೆ 19 ಭಾರತದಲ್ಲಿ ನಡೆಯಬೇಕಿದ್ದ ಭಾರತೀಯ ನಾಗರಿಕ ಸೇವೆಗಾಗಿ ಪ್ರತ್ಯೇಕ ಪರೀಕ್ಷೆಯನ್ನು ಒದಗಿಸಿತು. ಒದಗಿಸಿದೆ ಅಂತ ಒದಗಿಸಿತು ಮಾಡ್ಕೊಂಡು ಒದಗಿಸಿತು. ಒಂದನೇ ಸ್ಟೇಟ್ಮೆಂಟ್ ಏನೈತಿ? 1919 ಕಾಯ್ದೆ ಭಾರತದಲ್ಲಿ ನಡೆಯಬೇಕಿದ್ದ ಭಾರತೀಯ ನಾಗರಿಕ ಸೇವೆಗಾಗಿ ಪ್ರತ್ಯೇಕ ಪರೀಕ್ಷೆಯನ್ನು ಒದಗಿಸಿತು. ಎಸ್, ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ, 1941ರಲ್ಲಿ ಭಾರತೀಯ ನಾಗರಿಕ ಸೇವೆಯಲ್ಲಿ ಯುರೋಪಿಯನ್ನರಿಗೆ ಹೋಲಿಸಿದರೆ ಭಾರತೀಯರ ಶೇಕಡಾವಾರು ಪ್ರಮಾಣ ಹೆಚ್ಚಾಗಿದೆ. ನೋಡಿ, ಕಡಿಮೆ ಅಲ್ಲ, ಹೆಚ್ಚಾಗಿದೆ ಅಂತ ಐತಿ. ನಾಗರಿಕ ಸೇವೆಯಲ್ಲಿ ಯುರೋಪಿಯನ್ನರಿಗಿಂತ ಭಾರತೀಯರು ಜಾಸ್ತಿ ಇದ್ದಾರೆ ಅಂತ, ಶೇಕಡಾವಾರು ಪ್ರಮಾಣ ಜಾಸ್ತಿ ಐತಿ ಅಂತ ಎರಡು ಸ್ಟೇಟ್ಮೆಂಟ್ ಅದಾವು. ಒಂದೇದು ನೋಡ್ರಿ, ಪ್ರತ್ಯೇಕ ಪರೀಕ್ಷೆ. ಎರಡನೇದು ಇಲ್ಲಿ ಆಪ್ಷನ್ ಕೂಡ ನೋಡ್ತಾ ಇದ್ದೀವಿ ನಾವು, ಕೇವಲ 1, ಕೇವಲ 2, 1 ಮತ್ತು 2, 1 ಮತ್ತು 2, 2 ಅಲ್ಲ. ಇದಕ್ಕೆ ಆಪ್ಷನ್ ಸಿ. ಒಂದನೇ ಹೇಳಿಕೆ ಕೂಡ ಸರಿ ಐತಿ, ಎರಡನೇ ಹೇಳಿಕೆ ಕೂಡ ಸರಿ ಐತಿ. ಅಂದ್ರೆ 1919 ಕಾಯ್ದೆಯ ಪ್ರಕಾರ ನಾಗರಿಕ ಸೇವೆಗಳನ್ನ ಪ್ರತ್ಯೇಕ ಪರೀಕ್ಷೆಗೆ ಮಾಡ್ತಾರೆ ಭಾರತ ದೇಶದೊಳಗ. ಜೊತೆಗೆ ಅಂದ್ರೆ ಅವಾಗ ಏನಾಗ್ತಿತ್ತು, ಏಕಕಾಲದಲ್ಲಿ ಆಗ್ತಿತ್ತು ಎರಡು ಕಡೆ. ಬಟ್ ಇದನ್ನ ಒಂದೇ ಕಡೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರ. ಜೊತೆಗೆ ನಾಗರಿಕ ಸೇವೆಯಲ್ಲಿ ಯುರೋಪಿಯನ್ನರಿಗಿಂತ ಭಾರತೀಯ ಪ್ರಮಾಣ ಕೂಡ ಜಾಸ್ತಿ ಇತ್ತು. ಅದಕ್ಕೋಸ್ಕರ 1 ಮತ್ತು 2 ಎರಡು ಸರಿ ಅದಾವು. ಹಾಗಾದ್ರೆ ನಾವು ನೋಡ್ತೀವಿ, ಭಾರತದಲ್ಲಿ ಅರ್ಹತೆ ಆಧಾರಿತ ನಾಗರಿಕ ಸೇವೆಗಳನ್ನು ಒಂದು ಪರಿಕಲ್ಪನೆಯನ್ನ 1854ರಲ್ಲಿ ಪರಿಚಯಿಸಲಾಯಿತು. ಬಹಳ ಮುಖ್ಯ. ಅದು ಯಾವುದು? ಮೆಕಾಲೆ ವರದಿ ಪ್ರಕಾರ. ಮೆಕಾಲೆ ವರದಿಯ ನಂತರ ಲಾರ್ಡ್ ಮೆಕಾಲೆ ಅವರು ಬ್ರಿಟಿಷ್ ಸಂಸತ್ತಿನ ಆಯ್ಕೆ ಸಮಿತಿಯ ವರದಿಯ ನಂತರ ಅಲ್ಲಿ ನಾಗರಿಕ ಸೇವೆಯಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಭಾರತೀಯರಿಗೆ ಸಿಗುತ್ತ. ಇದನ್ನ ಜಾರಿ ತರಕ ಲಂಡನ್ ಒಳಗೆ ಏನ್ ಮಾಡ್ತಾರಂದ್ರೆ ನಾಗರಿಕ ಸೇವಾ ಆಯೋಗವನ್ನು ರಚನೆ ಮಾಡ್ತಾರ. ಅದು 1885ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆರಂಭ ಮಾಡುತ್ತ. ಜೊತೆಗೆ 1919ರ ಕಾಯ್ದೆ ಭಾರತೀಯ ನಾಗರಿಕ ಸೇವೆಗಾಗಿ ಪ್ರತ್ಯೇಕ ಪರೀಕ್ಷೆಯನ್ನ ತಂದಿತು. ಅದಕ್ಕೆ ಒಂದೇ ಹೇಳಿಕೆ ಸರಿ ಅಂತ. ಅದು ಅಲಹಾಬಾದ್ ಮತ್ತು ದೆಹಲಿಯಲ್ಲಿ ನಡೆಸ್ತಾರೆ ಅವರು. 1940ರ ಹೊತ್ತಿಗೆ ಯುರೋಪಿಯನ್ನರಿಗಿಂತ ಹೆಚ್ಚಿನ ಭಾರತೀಯರು ಭಾರತೀಯ ನಾಗರಿಕ ಸೇವೆಯೊಳಗಿದ್ರು ಅಂತ. ಬಹಳ ಮುಖ್ಯ. ಅವ್ರಿಗಿಂತ ನಮ್ಮ ಇಂಡಿಯನ್ಸೇ ಜಾಸ್ತಿ ಸಿವಿಲ್ ಸರ್ವಿಸ್ ಅನ್ನ ಮಾಡ್ತಾರ. ನೆಕ್ಸ್ಟ್ 15ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಗಳು ಒಂದು ನಿಮಿಷ ವೇಟ್ ಮಾಡ್ರಿ.
ಓಕೆ, ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಕಾಯ್ದೆ ಸಂವಿಧಾನಿಕ ನಿರಂಕುಶಾಧಿಕಾರ ತತ್ವವನ್ನು ಪರಿಚಯಿಸಿತು ಅಂತ ಐತಿ. ಆಪ್ಷನ್ ಎ 1909 ಭಾರತೀಯ ಕೌನ್ಸಿಲ್ ಕಾಯ್ದೆ. ಆಪ್ಷನ್ ಬಿ 1919 ಭಾರತ ಸರ್ಕಾರ ಕಾಯ್ದೆ. ಆಪ್ಷನ್ ಸಿ 1935 ಭಾರತ ಸರ್ಕಾರ ಕಾಯ್ದೆ. ಆಪ್ಷನ್ ಡಿ 1947 ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಅಂದ್ರೆ ಯಾವುದು ನಿರಂಕುಶ ತತ್ವವನ್ನ ಪರಿಚಯ ಮಾಡ್ತಂತೈತಿ? ಆಪ್ಷನ್ ಸಿ ರೈಟ್ ಆನ್ಸರ್. 1935 ಭಾರತ ಸರ್ಕಾರ ಕಾಯ್ದೆ ಸರಿಯಾಗಿರ್ತಕ್ಕಂಥ ಉತ್ತರ. ಹೈಲೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬಹಳ ಮುಖ್ಯ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸ್ವಲ್ಪ ಕಲರ್ ಮಾಡಿದ್ರೆ ನಿಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತದೆ. ಒಂದು ಕಲರ್ ಮಾಡ್ತಾ ಇದ್ದೀನಿ. ಭಾರತೀಯ ಶಾಸಕಾಂಗವನ್ನು ಮೊದಲ ಬಾರಿಗೆ ಯಾವ ಕಾಯ್ದೆಯ ಪ್ರಕಾರ ಉಭಯ ಸದನಗಳನ್ನಾಗಿ ಮಾಡಲಾಯಿತು ಅಂತ ಇಲ್ಲಿ ಟೈಪ್ ಮಾಡ್ತೀನಿ ನೋಡ್ರಿ. ಯಾವ ಕಾಯ್ದೆಯ ಮೂಲಕ ಉಭಯ ಸದನಗಳನ್ನಾಗಿ ಮಾಡಲಾಯಿತು ಅಂತ. ಅಂದ್ರೆ ದ್ವಿಸದನ ಶಾಸಕಾಂಗ ಅಂತ ಕರಿತೀವಲ್ಲ ಅವು. ಅಂದ್ರೆ ಯಾವ ಕಾಯ್ದೆಯ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪ್ರತಿಯೊಂದು ಪ್ರಶ್ನೆಗಳು ಕೂಡ ಇಂದಿನ ನೇಮಕಾತಿಯಲ್ಲಿ ಬಂದವು. ಸೊ ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾವ ಕಾಯ್ದೆಯ ಮೂಲಕ ದ್ವಿಸದನ ಶಾಸಕಾಂಗವನ್ನ ಮಾಡಿದ್ರು ಅಂತ ಪ್ರಶ್ನೆ ಐತಿ. ಇಲ್ಲಿ ಸರಿಯಾದ ಉತ್ತರ 1909 ಭಾರತ ಸರ್ಕಾರ ಕಾಯ್ದೆ. ಪ್ರತಿಯೊಂದನ್ನು ಕೂಡ ನೀವು ನೋಟ್ ಮಾಡ್ತಾ ಸಾಗಿ. 1909 ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಉಭಯ ಸದನಗಳನ್ನಾಗಿ ಮಾಡ್ತಾರೆ. ದ್ವಿಸದನ ಶಾಸಕಾಂಗ ಅಲ್ಲಿ ಪರಿಚಯ ಆಗುತ್ತಾ. ಮೇಲ್ಮನೆಯನ್ನ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಬಹಳ ಮುಖ್ಯ. ಮೇಲ್ಮನೆಯನ್ನ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೀತಾರ. ಕೆಳಮನೆಯನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೆದ್ರು. ಮುಂದೆ ಇದು ಏನು ಬೇಡ, ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ ಏನಿದೆ? ಈ ಕೆಳಗಿನ ಉತ್ತರ ಕೂಡ ಕಾಣಿಸ್ತಾ ಇದೆ. ಕೆಳಗಿನ ಯಾವ ಕಾಯ್ದೆಗಳು ಕೇಂದ್ರದಲ್ಲಿ ಉಭಯ ಸದನಗಳ ಶಾಸಕಾಂಗವನ್ನ ಪರಿಚಯಿಸಿದವು? ಅಂದ್ರೆ ಪ್ರಶ್ನೆ ರಿಪೀಟ್ ಆಗ್ತಿದ್ದು, ಅಂದ್ರೆ ಇದು ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ. 16ನೇ ಪ್ರಶ್ನೆಯಲ್ಲಿ ಏನಿತ್ತು ಅದೇ ಪ್ರಶ್ನೆ ಇಲ್ಲಿ ರಿಪೀಟ್ ಆಗೈತಿ. 1909 ಮಾಂಟೆಗೊ ಚೆಮ್ಸ್ಫೋರ್ಡ್ ಕಾಯ್ದೆ. ಮಾಂಟೆಗೊ ಚೆಮ್ಸ್ಫೋರ್ಡ್ ಕಾಯ್ದೆಯ ಮೂಲಕ ಕೇಂದ್ರದಲ್ಲಿ ಉಭಯ ಸದನಗಳ ಶಾಸಕಾಂಗವನ್ನ ಸೃಷ್ಟಿ ಮಾಡ್ತಾರೆ. ಜಸ್ಟ್ ಹೇಳಿದ್ನಲ್ಲ ನಾನು, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇದು ಮೇಲ್ಮನೆ, ಆಮೇಲೆ ಅಸೆಂಬ್ಲಿ ಅಂತಕ್ಕಂಥದ್ದು ಕೆಳಮನೆ ಆಗಿತ್ತು. ಅಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಐತಲ್ಲ, ಅಲ್ಲಿ 60 ಜನ ಸದಸ್ಯರಿದ್ದರು. ಅದ್ರಾಗ 20 ಮಂದಿಗಳನ್ನ ಅಧಿಕಾರಿಗಳನ್ನ, ಅಂದ್ರೆ 40 ಜನ ಅಧಿಕಾರಿಯೇತರ ನಾನ್ ಅಫಿಷಿಯಲ್, 20 ಜನ ಅಧಿಕಾರಿಗಳಿದ್ರು. ಜೊತೆಗೆ ಕೆಳಮನೆಯೊಳಗ 140 ಮಂದಿ ಮೆಂಬರ್ಸ್ ಇದ್ರು. ಅದ್ರಾಗ 100 ಮಂದಿ ಚುನಾಯಿತ, 40 ಮಂದಿ ನಾಮಿನೇಟೆಡ್. ಇದು ಕೂಡ ಗೊತ್ತಿರಲಿ. 100 ಜನ ಚುನಾಯಿತ, 40 ಜನ ನಾಮಿನೇಟೆಡ್. ಮೇಲ್ಮನೆ ಆಗಿರ್ತಕ್ಕಂಥ ಕೌನ್ಸಿಲ್ ಆಫ್ ಸ್ಟೇಟ್ ಅಲ್ಲಿ 60 ಜನ ಇದ್ರು. ಅದ್ರಾಗ 20 ಜನ ಅಧಿಕಾರಿಗಳು, ಅಫಿಸಿಯಲ್ ಇದ್ರು, ಆಫೀಸರ್ಸ್. ಇದು ಗೊತ್ತಿರಲಿ. ನಂತರ ಏನ್ ಮಾಡ್ತಾರೆ, ಅದನ್ನ ಕೌನ್ಸಿಲ್ ಆಫ್ ಸ್ಟೇಟ್ ನಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗತ್ತ. 33 ಚುನಾಯಿತ ಮತ್ತು 27 ನಾಮನಿರ್ದೇಶಿತ ಅಂತ. ಅಂದ್ರ ಇದು ಗೊತ್ತಿರಲಿ. 33 ಪ್ಲಸ್ 27 ಹೆಚ್ಚು ಮಾಡ್ತಾರೆ. ನಂತರ ಕೇಂದ್ರ ಶಾಸನ ಸಭೆಯಲ್ಲಿ ಸದಸ್ಯರ ಸಂಖ್ಯೆಯನ್ನ 145ಕ್ಕೆ ಹೆಚ್ಚು ಮಾಡ್ತಾರೆ. 140 ಇತ್ತಲ್ಲ, 145 ಮಾಡ್ತಾರೆ. 104 ಚುನಾಯಿತ ಪ್ಲಸ್ 41 ನಾಮನಿರ್ದೇಶಿತ. ಈ ತರ ನಾವು ಉಭಯ ಸದನ ಶಾಸಕಾಂಗವನ್ನ ನೋಡ್ತೀವಿ. ಬೇರಾರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರತಿ ಸದನದಿಂದ ಒಬ್ಬ ಸದಸ್ಯನನ್ನ ಆಯ್ಕೆ ಮಾಡಲಾಗುತ್ತೆ. ಅದಕ್ಕೋಸ್ಕರ ಸದಸ್ಯರ ಸಂಖ್ಯೆಯಲ್ಲಿ ಹೆಚ್ಚಾಗುತ್ತೆ. ರೀಸನ್ ಏನು?
ಬೇರಾರ್ನಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಪ್ರತಿ ಸದನದಿಂದ ಒಬ್ಬ ಮೆಂಬರ್ನ ಹೆಚ್ಚು ಮಾಡ್ತಾರೆ, ಅದಕ್ಕೋಸ್ಕರ ಸಂಖ್ಯೆ ಹೆಚ್ಚಾಗುತ್ತೆ. ನೆಕ್ಸ್ಟ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸುಗ್ರೀವಾಜ್ಞೆ ಬಗ್ಗೆ ಐತಿ. ಈಗ ಯಾವ ರೀತಿ ರಾಷ್ಟ್ರಪತಿ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ತಾರಲ್ಲ, ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧ್ಯಕ್ಷರ ಅಧಿಕಾರವು ಕೆಳಗಿನ ಯಾವ ಕಾಯ್ದೆಯ ಅವಶೇಷವಾಗಿದೆ ಅಥವಾ ಮೂಲವಾಗಿದೆ ಅಂತ. ಸಿಂಪಲ್ ಆನ್ಸರು GOI ಕಾಯ್ದೆ 1935. GOI ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಈ ತರ ಸುಗ್ರೀವಾಜ್ಞೆ ಇತ್ತು. ಅವಾಗ ಗವರ್ನರ್ಗಳು ಹೊರಡಿಸ್ತಿದ್ರು. ಸ್ವತಂತ್ರ ಸಿಕ್ಕ ಮೇಲೆ ಅಧಿಕಾರ ಯಾರಿಗೆ ಗೊತ್ತು? ರಾಷ್ಟ್ರಪತಿಗೆ. ಮುಖ್ಯವಾಗಿರ್ತಕ್ಕಂಥ 2 ಆರ್ಟಿಕಲ್ ಹೇಳ್ತೀನಿ, ನೀವು ಬರ್ಕೊಳ್ರಿ ಅದನ್ನ. ಅಂದ್ರೆ ಈ ಒಂದು ಸುಗ್ರೀವಾಜ್ಞೆಯ ಮೂಲ ಯಾವ್ದಪ್ಪ ಅಂತಂದ್ರೆ 1935 ಕಾಯ್ದೆ. ಹಂಗೂ ಪ್ರಶ್ನೆ ಕೇಳ್ಬೋದಲ್ಲ, ಸುಗ್ರೀವಾಜ್ಞೆಗಳನ್ನ ಯಾವ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ ಅಂತ. 1935 ಕಾಯ್ದೆ. ಆ ಕಾಯ್ದೆಯನ್ನ ನಾವು ಬದಲಾವಣೆ ಮಾಡ್ಕೊಂಡ್ವಿ ಸಂವಿಧಾನದಾಗ. ಪ್ರೆಸೆಂಟ್ ಪ್ರಮುಖವಾಗಿ 2 ವಿಧಿ ಹೇಳ್ತೀನಿ. ಕೇಂದ್ರದಲ್ಲಿ ರಾಷ್ಟ್ರಪತಿಗಳು 123ನೇ ವಿಧಿ ನೋಟ್ ಮಾಡ್ಕೊಡ್ರಿ. 123ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರ. ರಾಜ್ಯದಲ್ಲಿ ರಾಜ್ಯಪಾಲರು 213ನೇ ವಿಧಿ 213. ನೋಡಿ, ರಾಷ್ಟ್ರಪತಿ 123, ರಾಜ್ಯಪಾಲರು 213. ಈ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರ. ಶಾರ್ಟ್ ಆಗಿ ಮಾಡ್ಕೊಂಡಿರ್ಬೇಕಿದ್ರೆ ನೀವು, ರಾಷ್ಟ್ರಪತಿಗಳು 123 123ನೇ ವಿಧಿ, ರಾಜ್ಯಪಾಲರು 213ನೇ ವಿಧಿ 213. ಇವೆರಡು ಕೂಡ ಹಲವಾರು ನೇಮಕಾತಿಯಲ್ಲಿ ಕೇಳಿರುವ ಕಾರಣ ನೀವು ಅವುಗಳನ್ನು ನೆನಪಿಡಲೇಬೇಕು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅದರ ಬಗ್ಗೆ ವಿವರಣೆ ಐತಿ ನೋಡ್ರಿ. 1861 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಡಿಯಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನುಮೋದನೆ ಇಲ್ಲದೆ ಬ್ರಿಟಿಷ್ ಭಾರತದಲ್ಲಿ ವೈಸ್ರಾಯ್ ಕಾನೂನುಗಳನ್ನು ಮಾಡಲು ಅನುಮತಿಸಲಾಯಿತು. ಎಸ್. ನೆಕ್ಸ್ಟ್, ಕಾನೂನುಗಳನ್ನು ರೂಪಿಸಲು ರಾಷ್ಟ್ರಪತಿಗಳ ಈ ಅಧಿಕಾರವನ್ನ, ಅಂದ್ರೆ ಪ್ರೆಸೆಂಟ್ ಏನೈತಿ ನೋಡ್ರಿ, ಆರ್ಟಿಕಲ್ 123 ಏನಿಲ್ಲ 123ನೇ ವಿಧಿ ಐತಲ್ಲ, ಇದನ್ನು 1935 ಭಾರತ ಸರ್ಕಾರ ಕಾಯ್ದೆ ಸೆಕ್ಷನ್ 42ರಿಂದ, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಈಗಿರ್ತಕ್ಕಂಥ 123ನೇ ವಿಧಿ ಐತಲ್ಲ, ರಾಷ್ಟ್ರಪತಿಗೆ ಇರ್ತಕ್ಕಂಥ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ, ಅದರ ಮೂಲ ಯಾವ್ದಪ್ಪ ಅಂತಂದ್ರೆ 1935 ಭಾರತ ಸರ್ಕಾರ ಕಾಯ್ದೆಯ ಸೆಕ್ಷನ್ 42. ಸೆಕ್ಷನ್ 42ರಿಂದ ನಾವು ಅದನ್ನ ಎರವಲು ಪಡ್ಕೊಂಡಿವಿ. ನೆಕ್ಸ್ಟ್ ಪ್ರಶ್ನೆ, ಯಾವ ಕಾಯ್ದೆಯು ಮೊದಲ ಬಾರಿಗೆ ಭಾರತೀಯರು ತಮ್ಮ ದೇಶದ ಆಡಳಿತದಲ್ಲಿ, ಬಹಳ ಮುಖ್ಯ, ತಮ್ಮ ದೇಶದ ಆಡಳಿತದಲ್ಲಿ ಸ್ವಲ್ಪ ಪಾಲು ತೆಗೆದುಕೊಳ್ಳಲು ಸಾಧ್ಯವಾಗಿಸಿತು? ಪ್ರಶ್ನೆ ಎಷ್ಟು ಸಿಂಪಲ್ ಐತಂದ್ರೆ, ಯಾವ ಕಾಯ್ದೆಯ ಪ್ರಕಾರ ಭಾರತೀಯರಿಗೆ ಆಡಳಿತದಲ್ಲಿ ಭಾಗವಹಿಸಕ್ಕೆ ಅವಕಾಶ ಸಿಕ್ತು ಅಂತ ಪ್ರಶ್ನೆ. ಚಾರ್ಟರ್ ಆಕ್ಟ್ 1833, ಚಾರ್ಟರ್ ಆಕ್ಟ್ 1853, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861. ಸರಿಯಾದ ಉತ್ತರ ಆಪ್ಷನ್ ಬಿ. 1833ರ ಚಾರ್ಟರ್ ಆಕ್ಟ್ ಪ್ರಕಾರ ಭಾರತೀಯರಿಗೆ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಯಾಕೆ ಎ ನೋಡೋಣ, ಯಾಕೆ ಎ? 1833ರ ಚಾರ್ಟರ್ ಆಕ್ಟ್ನ ಸೆಕ್ಷನ್ 87 ಬಹಳ ಮುಖ್ಯವಾಗಿತ್ತು, ಬಹಳ ಮುಖ್ಯ. ಯಾಕಂದ್ರೆ ಅವರ ಧರ್ಮ, ಜನ್ಮಸ್ಥಳ, ಪೂರ್ವಜರು ಅಥವಾ ಚರ್ಮದ ಬಣ್ಣದಿಂದಾಗಿ ಭಾರತ ಅಥವಾ ಕ್ರೌನ್ನಿಂದ ಯಾವುದೇ ಉದ್ಯೋಗ ಅಥವಾ ಸ್ಥಾನ ಅಥವಾ ಸೇವೆಯನ್ನು ನಿರಾಕರಿಸಲಾಗುವುದಿಲ್ಲ ಅಂತ, ಅಂದ್ರೆ ಭಾರತೀಯರಿಗೆ ನಿರಾಕರಣೆ ಇಲ್ಲ ಅಂತ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಅಂದ್ರೆ ಇದು ರಾಜಕೀಯ ಚಳವಳಿಯ ಸಮಯದೊಳಗ ಸರ್ಕಾರದಲ್ಲಿ ತೊಡಗಿಸ್ಕ ಭಾರತೀಯರಿಗೆ ಒಂದು ಅಡಿಪಾಯವನ್ನ ಕೊಡುತ್ತೆ. ಅದಕ್ಕೋಸ್ಕರ ಆ ಒಂದು ಪ್ರಶ್ನೆ ಇತ್ತು. 1833ರ ಕಾಯ್ದೆಯ ಸೆಕ್ಷನ್ 87, ಅಲ್ಲಿ ಸೆಕ್ಷನ್ 42 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 35
42 ಪ್ರಕಾರ ರಾಷ್ಟ್ರಪತಿಗೆ ವೀಟೋ ಅಧಿಕಾರ ಸಿಕ್ತು ಈ ಕಡೆ. ಇಲ್ಲಿ ಸೆಕ್ಷನ್ 87 ಪ್ರಕಾರ ಭಾರತೀಯರಿಗೆ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ತಾರತಮ್ಯ ಮಾಡಬಾರ್ದು ಅಂತ. ನಾ ಈ ವಿಡಿಯೋದ ಕೊನೆಯ ಪ್ರಶ್ನೆ 20 ಪ್ರಶ್ನೆ ಮಾತ್ರ ವಿಶ್ಲೇಷಣೆ ಮಾಡ್ತೀನಿ. ಏನಿದೆ ಪ್ರಶ್ನೆ? ಭಾರತದ ಸಂವಿಧಾನದಲ್ಲಿರುವಂತೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ಹಂಚಿಕೆಯು ಈ ಕೆಳಗಿನ ಯಾವ ಯೋಜನೆಗಳನ್ನು ಆಧರಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅಂದ್ರೆ ನಾವು ಕೂಡ ಪ್ರೆಸೆಂಟ್ ಆಗಿ ಸಂವಿಧಾನದಾಗ 7ನೇ ಅನುಸೂಚಿ ಐತಿ. 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರವನ್ನು ವಿಭಜನೆ ಮಾಡಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸ್ವಾರ್ಥಿ ಪಟ್ಟಿ ಅಂತ. ಹಾಗಾದ್ರೆ ಈ ರೀತಿಯ ಅಧಿಕಾರ ವಿಭಜನೆ ಯಾವ ಕಾಯ್ದೆಯಿಂದ ತಗೊಂಡಿವಂತ ಪ್ರಶ್ನೆ ಐತಿ ಅಷ್ಟೇ. ಆನ್ಸರ್ ಆಪ್ಷನ್ ಸಿ, 1935ರ ಕಾಯ್ದೆ. ಯಾಕಂದ್ರೆ ನಾವು 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲಿ ನಕಾಶೆ ಅಂತ ಕರಿತೀವಿ, ಬ್ಲೂ ಪ್ರಿಂಟ್. ಜೊತೆಗೆ 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಭಾರತ ಸಂವಿಧಾನ 1935ರ ಕಾಯ್ದೆಯ ಕಾರ್ಬನ್ ಕಾಪಿ. ಅಂದ್ರೆ ಸಾಕಷ್ಟು ಸುಮಾರು 70% 75% ಭಾಗವನ್ನು ನಾವು 1900 ಕಾಯ್ದೆಯಿಂದ ತಗೊಂತೀವಿ. ಸೊ ಅದಕ್ಕೋಸ್ಕರ 20ನೇ ಪ್ರಶ್ನೆಗೆ ಏನು ಸರಿಯಾದ ಉತ್ತರ? ಆಪ್ಷನ್ ಸಿ. ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರತಕ್ಕಂಥ ಅಧಿಕಾರ ವಿಭಜನೆ ಏನೈತಲ್ಲ ಸಂವಿಧಾನದಾಗ, ಅದನ್ನು ಯಾವ ಕಾಯ್ದೆಯಿಂದ ನೋಡ್ಕೊಂಡು ನಾವು ರೆಫರೆನ್ಸ್ ಮಾಡಿವಂದ್ರೆ 1935ರ ಕಾಯ್ದೆಯ ಪ್ರಕಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇಷ್ಟು ಈ ಒಂದು ತಾಸಲ್ಲಿ, ಒಂದು ಅವಧಿಯಲ್ಲಿ ನಾವು 20 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ವಿ. ಇನ್ನೂ ಸಾಕಷ್ಟು ಪ್ರಶ್ನೆ ಇದೆ. ಈ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ 100 ಪ್ರಶ್ನೆ ಅದಾವು. ಬರೀ ಸಂವಿಧಾನ ರಚನೆಯ ಐತಿಹಾಸಿಕ ಹಿನ್ನೆಲೆ ಬಗ್ಗೆನೇ 100 ಪ್ರಶ್ನೆ ಇದ್ದಾವೆ. ಸೊ ಒಂದು ತರಗತಿಯಲ್ಲಿ ಕೇವಲ 20 ಪ್ರಶ್ನೆಗಳನ್ನು ಮಾತ್ರ ವಿಶ್ಲೇಷಣೆ ಮಾಡೋಣ. ಆ 20 ಪ್ರಶ್ನೆಗಳನ್ನ ನೀವು ಆಯ್ಕೆಗಳನ್ನ ಬರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಉದಾಹರಣೆ 20ನೇ ಪ್ರಶ್ನೆ ಬರ್ಕೊಳ್ರಿ, ನೇರವಾಗಿ ಆಪ್ಷನ್ ಸಿ ಬರ್ಕೊಳ್ರಿ ಉತ್ತರನ. ಟೈಮ್ ಸೇವ್ ಆಗುತ್ತೆ. ಇಡೀ 4 ಆಯ್ಕೆಗಳನ್ನು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟು ಇವತ್ತಿನ ತರಗತಿ. ಇನ್ನು ನಾವು ಮುಂದಿನ ಕ್ಲಾಸಲ್ಲಿ 21ರಿಂದ 40 21ರಿಂದ 40ರವರೆಗಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಕೂಡ ಧನ್ಯವಾದ.